ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ವತಿಯಿಂದ ನವೀಕೃತಗೊಂಡ ಅತ್ತಿಬೆಲೆ ಪುರಸಭೆ ಬಸ್ ನಿಲ್ದಾಣವನ್ನು ಸಾರ್ವಜನಿಕರ ಸೇವೆಗೆ ಇಂದು ಸಮರ್ಪಿಸಲಾಯಿತು. ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಮತ್ತು ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ತಮ್ಮ ಅಮೃತ ಹಸ್ತದಿಂದ ದೀಪ ಬೆಳಗುವ ಮೂಲಕ ಅತ್ತಿಬೆಲೆ ಪುರಸಭೆ ಬಸ್ ನಿಲ್ದಾಣಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಅತ್ತಿಬೆಲೆ ಮುಖಂಡರು ತಮ್ಮ ಹಲವು ಬೇಡಿಕೆಗಳನ್ನು ಜನಪ್ರತಿನಿಧಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಇದೇ ವೇಳೆ ಗಣ್ಯರನ್ನು ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬಿಎಂಟಿಸಿ ಅಧ್ಯಕ್ಷರಾದ ಆರಾಧ್ಯ, ಅಧಿಕಾರಿಗಳಾದ ಅಬ್ದುಲ್ ಅಹಮದ್, ಕೆ ಶಿವಕುಮಾರ್, ಶಿಲ್ಪಾ, ಸ್ಥಳೀಯ ಮುಖಂಡರಾದ ಮಾಜಿ ರವಿ, ಪಟಾಪ ಶ್ರೀನಿವಾಸ್, ಚಂದ್ರಪ್ಪ, ಮಂಜುನಾಥ್ ದೇವು, ಪಟಾಪಟ್ ರವಿ, ಎಸ್ಎಲ್ವಿ ಮುರಳಿ, ಅತ್ತಿಬೆಲೆ ಸೂರಿ, ಸೋನಿ ನಾಗರಾಜ್, ವೇಣು, ಆರ್ಕೆ ರಮೇಶ್, ಬಾಬುರೆಡ್ಡಿ, ನಾರಾಯಣಸ್ವಾಮಿ, ಗೋವಿಂದರಾಜ್, ಎವಿಎಂ ಮಂಜುನಾಥ್, ಮುನಿರಾಜು, ತಿಮ್ಮಾರೆಡ್ಡಿ, ರಮೇಶ್, ಶಿವಕುಮಾರ್, ಹರೀಶ್, ಶಂಕರ್ ರೆಡ್ಡಿ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ಬಹಳ ಮುಖ್ಯವಾಗಿ ಕಳೆದ 5 ವರ್ಷಗಳಿಂದ ಈ ಬಸ್ ಸ್ಟ್ಯಾಂಡ್ ಸಮಸ್ಯೆಯನ್ನು ರಾಮಲಿಂಗರೆಡ್ಡಿ ಸಾಹೇಬರಿಗೆ ಅವ್ರ ಗಮನಕ್ಕೆ ಮೊದಲು ಕನ್ನಡ ಜಾಗೃತಿ ವೇದಿಕೆಯಿಂದ ಅವ್ರ ಗಮನಕ್ಕೆ ತಂದಿದ್ವಿ. ಯಾಕೆಂದರೆ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ 5 ವರ್ಷಗಳಿಂದ ಮೊನ್ನೆ ಹಿಂದಿನ ವರ್ಷ ಅಲ್ಲ, 5 ವರ್ಷಗಳಿಂದ ಅವ್ರ ಗಮನಕ್ಕೆ ತಂದಾಗ ನೀವು ಬಸ್ ಸ್ಟ್ಯಾಂಡ್ನ ಖಾಲಿ ಮಾಡಿಕೊಡಿ, ಯಾವುದೇ ಸಂದರ್ಭದಲ್ಲಿ ನಾವು ಅದನ್ನು ರೆಡಿ ಮಾಡಿಕೊಡ್ತೀವಿ ಅಂತೆಲ್ಲ ಹೇಳಿದ್ವಿ. ಅದರ ನಂತರ ಒಂದಷ್ಟು 3 ಬಾರಿ ಮಾಧ್ಯಮಗೋಷ್ಠಿ ಮಾಡಿ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಮತ್ತು ಸಾಹೇಬರ ಗಮನಕ್ಕೆ ತಂದಿದ್ದೇವೆ. ಮತ್ತು ಅದೇ ರೀತಿ ಇಲ್ಲಿ ಅತ್ತಿಬೆಲೆ ಆರ್ಟಿಒ ಚೆಕ್ ಪೋಸ್ಟ್ ಹತ್ರ ಇರತಕ್ಕಂತಹ ಸುಮಾರು 22 ಎಕರೆ ಜಮೀನಿನಲ್ಲಿ 5 ಎಕರೆ ಜಮೀನನ್ನು ನಮ್ಮ ಅತ್ತಿಬೆಲೆ ಇದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋದಕ್ಕೆ ಕೊಡಬೇಕು ಅಂತಲೂ ಕೂಡ ಕೇಳಿದ್ವಿ. ಅಲ್ಲೇನೋ ಟೆನೆಲ್ ಮಾಡಬೇಕು ಅಂತೇಳಿ
ಚರ್ಚೆ ಆಗ್ತಿತ್ತು. ಅಲ್ಲಿಗೆ ನಮ್ಮ ಲೋಕಸಭಾ ಮಾಜಿ ಸದಸ್ಯರಾದಂತಹ ಸುರೇಶ್ ಅವರು ಕೂಡ ಡಿ ಕೆ ಸುರೇಶ್ ಅವರು ಕೂಡ ಅಲ್ಲಿ ಬಂದಿದ್ರು ಒಂದ್ಸಲ ಸರ್ವೆ ಮಾಡೋದಕ್ಕೆ. ಆ ಸಂದರ್ಭದಲ್ಲೂ ಕೂಡ ಅವರ ಗಮನವನ್ನು ಸೆಳೆದಿದ್ದಾರೆ. ಗ್ರಾಮ ಭೌಗೋಳಿಕವಾಗಿ ಬಹಳ ಚಿಕ್ಕದು ನಮಗೆ. ಇವತ್ತು ಈ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಒಳಗೂ ಕೂಡ ಬಸ್ಗಳು ಬಂದರೂ ಕೂಡ ಆಚೆ ಇನ್ನೂ 100 ಬಸ್ಗಳು ಹೆಚ್ಚು ಕಡಿಮೆ ನಿಂತ್ಕೊಂಡಿರುತ್ತೆ. ಸೊ ಎಲ್ಲ ಬಸ್ಗಳು ಕೂಡ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ನಾವು ಸಾಹೇಬರಲ್ಲಿ ಮನವಿ ಮಾಡ್ಕೊಂಡಿದ್ದೇವೆ, ಹೈಟೆಕ್ ಬಸ್ ನಿಲ್ದಾಣ ಆಗಲೇಬೇಕು ನಮ್ಮೂರಿಗೆ. ಅದಾದಾಗ ಕನಿಷ್ಠ ಈಗ ಪ್ರತಿನಿತ್ಯ ನಾವು ಈ ಟ್ರಾಫಿಕ್ನ ಸಮಸ್ಯೆನ ಅನುಭವಿಸ್ತಾ ಇದ್ದೇವೆ. ಚಂದಾಪುರದಿಂದ ಅತ್ತಿಬೆಲೆಯವರು ಬರಬೇಕಾದ್ರೆ ಕನಿಷ್ಠ 2 ಗಂಟೆಗಳು ಹಿಡಿಯುತ್ತೆ ಸಮಯ. ಹಾಗಾಗಿ ಇದರ ಸಮಸ್ಯೆಗಳನ್ನು ಬಗೆಹರಿಸಬೇಕಂದ್ರೆ ನಮ್ಮ ಸಾರಿಗೆ ಸಚಿವರು ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರಿಂದ ಮಾತ್ರ ಸಾಧ್ಯ ಆಗುತ್ತೆ. ದಯಮಾಡಿ ಅದನ್ನು ಮಾಡಿಕೊಡಿ. ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ರಾತ್ರಿ ಹೊತ್ತು ಬರ್ತಕ್ಕಂಥ ಚಾಲಕರು ಅವ್ರಿಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದಷ್ಟು ಜಾಗ ಬೇಕು. ಅವ್ರಿಗೆ ಶೌಚಾಲಯ ಇರ್ಬೋದು ಅಥವಾ ರೆಸ್ಟ್ ತಗೊಳ್ಳೋದಕ್ಕೆ, ರಾತ್ರಿ ಪಾಳಿಯಲ್ಲಿರ್ತಕ್ಕಂಥವ್ರಿಗೆ ರೆಸ್ಟ್ ತಗೊಳ್ಳೋದಕ್ಕೆ ಅವ್ರಿಗೊಂದು ವಸತಿ ನಿರ್ಮಾಣಗಳನ್ನು ಮಾಡಿಕೊಡ್ಬೇಕು, ವಸತಿ ಗೃಹಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ಕೂಡ ಒಂದು ಬೇಡಿಕೆ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿ ಇಲ್ಲಿ ಅಂಗಡಿಗಳನ್ನು ಏನು ಇಟ್ಕೊಂಡಿದ್ರು, ತರಕಾರಿ ಮಾರ್ತಾ ಇದ್ದಂಥ ಎಲ್ಲ ಬಡ ಕುಟುಂಬದ ವರ್ಗದವರು ಈಗಾಗಲೇ ಒಂದಷ್ಟು ಸಾಲಗಳನ್ನು ಪಡೆದಿದ್ದಾರೆ ಪುರಸಭೆಯಿಂದ. ಹಾಗಾಗಿ ಸಾಧ್ಯವಾದಷ್ಟು ನಮ್ಮ ಶಾಸಕರ ಗಮನಕ್ಕೆ, ಪುರಸಭಾಧಿಕಾರಿಗಳ ಗಮನಕ್ಕೆ ಏನು ಅಂತ ಹೇಳಿದ್ರೆ ಅವರೆಲ್ಲರ ಸಾಲಗಳನ್ನು ಮನ್ನಾ ಮಾಡಬೇಕು ಅಂತೇಳಿ ಕೂಡ ನಾನು ಕೇಳ್ಕೊತಾ ಇದ್ದೇನೆ. ಅವರೆಲ್ಲರ ಸಾಲಗಳನ್ನು ಮನ್ನಾ ಮಾಡಿ ಬಡವರನ್ನು ಉದ್ಧಾರ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಮತ್ತು ನಮ್ಮ ಶಾಸಕರು ಇಲ್ಲೇ ಇದ್ದಾರೆ. ನಾನು 2004ರಿಂದ ನಿರಂತರವಾಗಿ ಇಲ್ಲಿ ಗಡಿ ಭಾಗದಲ್ಲಿ ಒಂದು ಕನ್ನಡ ಭವನ ಬೇಕು ಅಂತೇಳಿ ನಾನು ಬೇಡಿಕೆಯನ್ನು ಇಟ್ಟಿದ್ದೇನೆ. ಇದುವರೆಗೂ ಕೂಡ ಅದು ಸಾಧ್ಯ ಆಗಲಿಲ್ಲ. ದಯಮಾಡಿ ಇಲ್ಲಿ 5 ಕೈಗಾರಿಕಾ ಪ್ರದೇಶಗಳಿದ್ದಾವೆ. 5 ಕೈಗಾರಿಕಾ ಪ್ರದೇಶದಲ್ಲಿ ಲಕ್ಷಾಂತರ ಜನ ಬೇರೆ ಬೇರೆ ವಲಸಿಗ ಕಾರ್ಮಿಕರು ಇಲ್ಲಿರೋದ್ರಿಂದ ಇಲ್ಲಿ ಕನ್ನಡವನ್ನು ಕಟ್ಟೋದಕ್ಕೆ ಒಂದು ಕನ್ನಡ ಭವನ ಅತ್ಯವಶ್ಯಕವಾಗಿದೆ. ಹಾಗಾಗಿ ದಯಮಾಡಿ ಇವತ್ತೇನು ಆನೇಕಲ್ ನಗರದಲ್ಲಿ ಅಂಬೇಡ್ಕರ್ ಭವನ ಏನು ದೊಡ್ಡ ಮಟ್ಟದಲ್ಲಿದೆ, ಅದೇ ಗಾತ್ರದಲ್ಲಿ ಅತ್ತಿಬೆಲೆಯಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ 5 ಗುಂಟೆ ಅಥವಾ 10 ಗುಂಟೆನಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡಿ ಒಂದು ಶಾಶ್ವತವಾದಂಥ ಕನ್ನಡ ಭವನವನ್ನ ಮತ್ತು ಕನ್ನಡವನ್ನು ಕಟ್ಟೋದಕ್ಕೆ ನೀವು ದಯಮಾಡಿ ಅದರ ಪ್ರಯತ್ನ ಮಾಡಬೇಕು ನಿಮ್ಮ ಅವಧಿಯಲ್ಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇನ್ನು ಅನೇಕ ವಿಚಾರಗಳಿದ್ದಾವೆ, ಸಮಯ ಕಡಿಮೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಣ್ಣ ಬೇಡಿಕೆಗಳು ತಮ್ಮ ಮುಂದೆ ಇಟ್ಟಿದ್ದೇವೆ. ನೀವು ಮಾತನಾಡುವಾಗ ದಯವಿಟ್ಟು ಅದನ್ನು ಕೋಟ್ ಮಾಡಿ ಮಾತನಾಡಿ ನಮಗೆ ಭರವಸೆಗಳನ್ನ ಹೇಳ್ಬೇಕು. ಆ ಸಮಸ್ಯೆನ ಬಗೆಹರಿಸೋದಕ್ಕೆ ನೀವು ಕ್ರಮ ಜರುಗಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ. ಪ್ರಮುಖವಾಗಿ ಆನೇಕಲ್ ತಾಲೂಕಿನವರೇ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರಾಗಿರೋದ್ರಿಂದ ಇದು ನಮಗೆ ಬಹಳ ಹೆಮ್ಮೆ. ಮತ್ತೆ ಶಾಸಕರಿದ್ದಾರೆ. ಅತ್ತಿಬೆಲೆ ಹೋಬಳಿ ಕೇಂದ್ರ ಆಗಿದ್ರು, ಗಡಿ ಭಾಗ ಆಗಿದ್ರು ಕೂಡ ಮೊದಲು ಇಲ್ಲಿ ರೇಷ್ಮೆ ಇಲಾಖೆ ಕಚೇರಿ ಇತ್ತು, ಕೃಷಿ ಇಲಾಖೆ ಕಚೇರಿ ಇತ್ತು, PWD ಕಚೇರಿ ಇತ್ತು. ಇವು ಯಾವ ಕಚೇರಿಗಳು ಹೋಬಳಿ ಹೆಡ್ ಕ್ವಾರ್ಟರ್ ಇಲ್ಲ. ಈಗ ಬೇರೆ ಬೇರೆ ಭಾಗಗಳಲ್ಲಿದ್ದಾವೆ. ಕನಿಷ್ಠ ಅತ್ತಿಬೆಲೆ ಸಬ್ ರಿಜಿಸ್ಟರ್ ಆಫೀಸ್ ಅಂತೇಳಿ ಇದೆ, ಆದ್ರೆ ಅತ್ತಿಬೆಲೆಯಲ್ಲಿ ಇಲ್ಲ. ಅದು ಕೂಡ ಚಂದಾಪುರದಲ್ಲಿದೆ. ಅದು ಒಂದು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ನಡೀತಾ ಇದೆ. ಈಗ ರೇಷ್ಮೆ ಇಲಾಖೆ ಕಚೇರಿ ಖಾಲಿ ಇರೋದ್ರಿಂದ ದಯವಿಟ್ಟು ನಮ್ಮ ಮಂಜು ಅವರು ಏಕಾಂಗಿ ಹೋರಾಟ ಮಾಡ್ತಾ ಇದ್ದಾರೆ ಈ ದಿಕ್ಕಿನಲ್ಲಿ. ಅದರಿಂದ ಇವರು ಎಲ್ಲ ನಮ್ಮ ಸರ್ಕಾರನೇ ಇಲ್ಲಿರೋದ್ರಿಂದ ಈ ದಿಕ್ಕಿನಲ್ಲಿ ಒಂದು ಪ್ರಯತ್ನ ಆಗಬೇಕು. ಸಬ್ ರಿಜಿಸ್ಟರ್ ಆಫೀಸ್ ಅನ್ನ ಅತ್ತಿಬೆಲೆಗೆ ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಸ್ಟ್ಯಾಂಡ್ ಆಗೋದಕ್ಕೆ ಬಹಳ ಮುಖ್ಯವಾಗಿ ಎಲ್ಲರ ಗಮನ, ಎಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ, ಶಾಸಕರನ್ನ ಮತ್ತೆ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬ್ನ ಭೇಟಿ ಮಾಡೋದಕ್ಕೆ ಹಗಲಿರುಳು ಶ್ರಮಪಟ್ಟ ನಮ್ಮ ಮಾಜಿ ರವಿ ಅವರು ನೆನೆಸ್ಕೊಳ್ಳಬೇಕು. ಅಷ್ಟೊಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಕ್ಕಂಥ ಮಾಜಿ ರವಿ ನಮ್ಮ SL ಮುರಳಿ ಯಾವುದೇ ಅಧಿಕಾರಿ ಅವ್ರ ಹತ್ರ ಹೋದಾಗ ಅವ್ರಿಗೆ ಮನವಿ ಪತ್ರಗಳನ್ನು ಕೊಟ್ಟು, ಆ ಮನವಿ ಪತ್ರಗಳನ್ನು ಅಧಿಕಾರಿಗಳು ಕೊಟ್ಟು ಅದನ್ನ ಎಲ್ಲ ಊರಿನ ಎಲ್ಲ ಪ್ರಮುಖ ನಾಯಕರುಗಳ ಗಮನ ಸೆಳೆದಂತ ಮುರಳಿ ಮತ್ತೆ ಮಾಜಿರವರಿಗೆ ದಯಮಾಡಿ ಮಾಜಿರವರ ವೇದಿಕೆ ಮೇಲೆ ಬರಬೇಕು. ಇವರು ಶ್ರಮ ಬಹಳ ಇದೆ, ಅವ್ರನ್ನ ಮರೆಯಾಗೆ ಆಗಿದ್ದಿಲ್ಲ. ಯಾಕಂದ್ರೆ ಪ್ರತಿ ಮನೆಗೆ ಹೋಗ್ತಾರೆ, ಪ್ರತಿ ಅಂಗಡಿಗಳ ಹತ್ರ ನಿಂತಿದ್ರೆ ಜನ ಅವ್ರ ಹತ್ರ ಹೋಗ್ತಾರೆ. ಇಲ್ಲಿ ತರಕಾರಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರ ಹತ್ರ ಬರ್ತಾರೆ. ಆಮೇಲೆ ಕೊನೆಯದಾಗಿ ನಾನು ಮತ್ತೆ ನಮ್ಮ ಪಟಾಪಟ್ ರವಿ ಅವರು ಮತ್ತೆ ನಮ್ಮ ಸೋನಿ, ನಮ್ಮ ಮುನ್ರಾಜು, ಮುರಳಿ, ನಮ್ಮ ನಾರಾಯಣ ಸ್ವಾಮಿ, ನಾವೆಲ್ಲ ಒಂದು ಶ್ರಮ ನಮ್ಮ ತರಕಾರಿ ಇಟ್ಕೊಂಡಿದ್ದಂಥವ್ರನ್ನ ಗಮನ ಸೆಳೆದು ಅವ್ರನ್ನ ಮನವರಿಕೆ ಮಾಡಿ ಅವ್ರನ್ನ ಇಲ್ಲಿಂದ ಅಲ್ಲಿ ಆ ಕಡೆ ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ ಒಂದು ಪರಿಶ್ರಮ ಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಮನವಿಗೆ ಹೋಗೊಟ್ಟು ಹೋದಂಥ ಎಲ್ಲ ನಮ್ಮ ತರಕಾರಿ ಅಂಗಡಿ ಇಟ್ಕೊಂಡಿದ್ದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ 2026ರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಈ ದಿನ
ನಮ್ಮ ಅತ್ತಿಬೆಲೆ ಹೋಬಳಿ ಹೆಡ್ ಕ್ವಾರ್ಟ್ರು ಮತ್ತು ಬಾರ್ಡ್ರಲ್ಲಿರ್ತಕ್ಕಂಥ ಒಂದು ಪ್ರದೇಶ. ಈ ಒಂದು ಭಾಗಕ್ಕೆ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಬೇಕು ಅಂತೇಳಿ ಮೊನ್ನೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಮಲಿಂಗರೆಡ್ಡಿ ಸಾಹೇಬ್ರ ಹತ್ರ ಎಲ್ಲೇ ಸಿಕ್ಕಿದ್ರು ಕೂಡ ಈ ವಿಷಯನೇ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಿದ್ದು. ಬೆಳಗಾಮಲ್ಲಿರ್ಬೋದು ಇಲ್ಲ ಬೆಂಗಳೂರಲ್ಲಿರ್ಬೋದು ಅವ್ರ ಆಫೀಸ್ಗೆ ಹೋದಾಗಂಥ ಸಂದರ್ಭದಲ್ಲಿ ಅತ್ತಿಬೆಲೆ ಮತ್ತು ಸರ್ಜಾಪುರ ಅದು ಕೂಡ ಹೋಬಳಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಅಲ್ಲೂ ಕೂಡ ಬಸ್ ಸ್ಟಾಪು ಬಸ್ ಸೈಡ್ರ್ ಬೇಕು ಅಂತೇಳಿ ದೊಡ್ಡದು ಹೈಟೆಕ್ ಬಸ್ ಸ್ಟ್ಯಾಂಡ್ ಬೇಕು ಅಂತೇಳಿ ಕೇಳಿದಾಗ ಆ ಜಾಗದ ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಈ ದಿನ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವತಿಯಿಂದ ಇವತ್ತು ಸಾರ್ವಜನಿಕ ಪ್ರಯಾಣಿಕರ ಅನುಕೂಲಕ್ಕಾಗಿ ನವೀಕೃತಗೊಂಡಂಥ ಅತ್ತಿಬೆಲೆ ಬಸ್ ನಿಲ್ದಾಣವನ್ನು ಸಾರ್ವಜನಿಕ ಸೇವೆಗೆ ಸಮರ್ಪಣೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗರೆಡ್ಡಿ ಸಾಹೇಬ್ರೆ, ಅದೇ ರೀತಿಯಾಗಿ BMTCಯ ಅಧ್ಯಕ್ಷರು ನಮ್ಮ ಆತ್ಮೀಯರು ಆದಂಥ ಸನ್ಮಾನ್ಯ ಆರಾಧ್ಯರವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪುರಸಭೆಯ ಗೌರವಾನ್ವಿತ ಸದಸ್ಯರಾದಂಥ ವೇಣೂರವರೇ, ಹಿರಿಯ ಮುಖಂಡರಾದಂಥ ಚಂದ್ರಣ್ಣವರೇ, ಅದೇ ರೀತಿಯಾಗಿ ಮಂಜುನಾಥ್ ದೇವರವರೇ, ಸುರೇಶ್ ಅವರೇ, ಗಣೇಶ್ ಅವರೇ, ವೇಣೂರವರೇ, ಮುರಳೀರವರೇ, ದೇವರಾಜ್ರವರೇ, ಮುನಿರಾಜುರವರೇ, ಶಿವಕುಮಾರ್ ಅವರೇ, ನಾರಾಯಣಸ್ವಾಮಿರವರೇ, ಗೋವಿಂದರಾಜುರವರೇ, ತಿಮ್ಮಾರೆಡ್ಡಿರವರೇ, ಅದೇ ರೀತಿಯಾಗಿ ಅಲ್ಲಾ ಪ್ರಕಾಶ್ ಅವರು ಮತ್ತು ನಮ್ಮ ಮುರಳೀರವರು, ಬಾಬುರವರು, ನಮ್ಮ ಹಿರಿಯ ಮುಖಂಡರು ಮತ್ತು ನಮ್ಮ KPCCಯ ಸದಸ್ಯರಂತ RK ರಮೇಶ್ ಅವರೇ, ಮತ್ತು ಅದೇ ರೀತಿಯಾಗಿ ಪಟ್ಟಾಪಟ್ ಶ್ರೀನಿವಾಸ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರು, ಯಾರು ಕೂಡ ಅನಿತಾ ಭಾವಿಸ್ಬೇಡಿ, ಶಂಕರರೆಡ್ಡಿ ಅವರು ಎಲ್ಲರೂ ಕೂಡ ಇದ್ದೀರಿ, ರವಿ ಅವರು ಕೂಡ ಇದ್ದಾರೆ, ಎಲ್ಲರೂ ಕೂಡ ನಮ್ಮ ಮುಖಂಡರೇ, ಗೌರವಾನ್ವಿತ ಪುರಸಭೆಯ ಮಾಜಿ ಎಲ್ಲ ಸದಸ್ಯರುಗಳೇ. ಈ ಒಂದು ಕಾರ್ಯಕ್ರಮ ಸುಮಾರು ದಿವಸದಿಂದ ಸಮಸ್ಯೆಗಳು ಸ್ವಲ್ಪ ಇತ್ತು. ಯಾಕಂದರೆ ತುಂಬ ಬಡವರು ಇಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದರು. ಆ ಸಂದರ್ಭದಲ್ಲಿ ಅವರನ್ನು ಇಲ್ಲಿಂದ ತೆಗೆಸುವಂಥ ಕಾರ್ಯ ತುಂಬ ಕಷ್ಟಕರವಾಗಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಪುರಸಭೆಯ ಗೌರವಾನ್ವಿತ ಸದಸ್ಯರುಗಳು, ನಮ್ಮ ಮುಖಂಡರುಗಳು ಅವರ ಒಂದು ಮನವನ್ನು ಒಲಿಸಿ ಇಲ್ಲಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗಬೇಕು, ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಿದಾಗ ಇದು ಕೂಡ ಅವರು ಪಾಪ ತುಂಬ ಬಡವರು ಈ ಭಾಗದಲ್ಲಿರ್ತಕ್ಕಂಥವ್ರನ್ನೇ ಅವರೆಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ದೊಡ್ಡ ಒಂದು ಬಸ್ ಸ್ಟ್ಯಾಂಡ್ ಬೇಕು ಅಂತೇಳಿ ಕೇಳಿದಾಗ ಅದಕ್ಕೆ ಪೂರಕವಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಬಸ್ಸು ಸ್ಟ್ಯಾಂಡ್ ದೊಡ್ಡದಾಗಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಅದಕ್ಕೆ ನಮ್ಮ ನಾಯಕರು, ನಮ್ಮ ಈ ಭಾಗದ ನಾಯಕರು, ಅವರು ಈ ಒಂದು ಭಾಗದಲ್ಲೇ ಹುಟ್ಟಿ ಬೆಳೆದಂಥವರು, ಅವರಿಗೆ ತುಂಬ ನಮ್ಮ ಒಂದು ತಾಲೂಕಿನಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿಗಳಾಗಬೇಕು ಅನ್ನುವಂಥದ್ದು ತುಂಬ ಅಭಿಲಾಷೆ. ಆ ಒಂದು ನಿಟ್ಟಿನಲ್ಲಿ ನಾವೇನೇ ಹೇಳಿದ್ರು ಕೂಡ ಯಾವುದೂ ಕೂಡ ಇಲ್ಲ ಅಂತ ಹೇಳಿಲ್ಲ. ಅವರು ಎಲ್ಲದಕ್ಕೂ ಕೂಡ ಸ್ಪಂದಿಸಿ ಇವತ್ತು ಈ ಒಂದು ಹೈಟೆಕ್ ಬಸ್ ನಿಲ್ದಾಣವನ್ನು ಮಾಡೋಕ್ಕೂ ಕೂಡ ಇವತ್ತು ಒಪ್ಕೊಂಡಿದ್ದಾರೆ. ಅವರಿಗೆ ನಾನು ನಮ್ಮ ತಾಲೂಕಿನ ಜನತೆಯ ಪರವಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ಸರ್ಜಾಪುರ ಅದು ಕೂಡ ಹೋಬಳಿ ಹೆಡ್ ಕ್ವಾರ್ಟ್ರು, ಅದು ಆ ಬಸ್ ಸ್ಟ್ಯಾಂಡು ಸ್ವಲ್ಪ ಕೇಸ್ ಇತ್ತು, ಕೋರ್ಟಲ್ಲಿತ್ತು. ಆ ಕೋರ್ಟಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಆಗಿದೆ, ಯಾರು ಲ್ಯಾಂಡ್ ಓನರ್ಸ್ ಇದ್ದಾರೆ ಅವ್ರ ಪರವಾಗಿಯೇ ಆ ಬಸ್ ಸ್ಟ್ಯಾಂಡ್ ಕೂಡ ಕೋರ್ಟಲ್ಲಿ ಆಗಿದೆ. ಅದಕ್ಕೋಸ್ಕರ ನಮ್ಮ MD ಅವ್ರಿಗೆ ಕೂಡ ನಮ್ಮ ನಾಯಕರಾದಂಥ ರಾಮಲಿಂಗರೆಡ್ಡಿ ಸಾಹೇಬರು ಕೂಡ ಮನವಿ ಮಾಡಿದ್ದೇವೆ. ಅವರನ್ನು ಕರೆಸಿ ಮಾತನಾಡಿ ಅವರಿಗೆ ಏನಾದರೂ ಕೂಡ ಕಾಂಪನ್ಸೇಷನ್ ಕೊಟ್ಟು ಅದನ್ನು ಕೂಡ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಬೇಕು. ಯಾಕಂದರೆ ಇವತ್ತು ನಮ್ಮ ಬೆಂಗಳೂರು ಭಾಗ ಅಂತ ಹೇಳಿದ್ರೆ ನಮ್ಮದು ಕೂಡ ಬೆಂಗಳೂರು ಭಾಗ, ಬೆಂಗಳೂರು ನಗರ ಜಿಲ್ಲೆ ನಮ್ಮದು. ಹೆಚ್ಚಿನ ಜನಸಂದಣಿ ಬೆಂಗಳೂರಿಗಿಂತ ಹೆಚ್ಚಾಗಿ ನಮ್ಮ ಒಂದು ಈ ಭಾಗದಲ್ಲೇ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂಥ ಒಂದು ಸಂದರ್ಭದಲ್ಲಿ ಪ್ರತಿದಿನ ಸುಮಾರು 377 ಟ್ರಿಪ್ಗಳು ಮತ್ತು 2660 ಸುತ್ತೋಳಿಗಳಂದರೆ ಓಡಾಡುವಂಥದ್ದು ಬಸ್ಗಳು. ಈ ರೀತಿಯಾಗಿ ಪ್ರತಿದಿನ ಸುತ್ತೋಡುವಂಥದ್ದು. ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಹೈವೇಗೆ ತುಂಬ ಟ್ರಾಫಿಕ್. ಆ ಹೈವೇಗೆ ಟ್ರಾಫಿಕ್ ಆದರೆ ಸುಮಾರು ಕಿಲೋಮೀಟರ್ ಲೆಕ್ಕದಲ್ಲಿ ಯಾವತ್ತೂ ಕೂಡ ಈ ಒಂದು ಸಂದರ್ಭ ಇವಾಗ ಸ್ವಲ್ಪ ಪರವಾಗಿಲ್ಲ, ಕಮ್ಮಿ ಇದೆ. ಆದರೆ ಮದುವೆ ಸಮಾರಂಭಗಳು ಆ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ತುಂಬ ಈ ಒಂದು ರಸ್ತೆಗಳು ತುಂಬ ಟ್ರಾಫಿಕ್ ಆಗ್ತವೆ.
ಅಲ್ಲಿ ನಮ್ಮ ಹೈವೇವರು ಅಲ್ಲಿ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಚಂದಾಪುರ ಆ ಭಾಗದಲ್ಲಿ ಕಿಲೋಮೀಟರ್ ಲೆಕ್ಕದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅದು ಯಾರೋ ಒಬ್ಬರು ಮಾಡುವಂಥ ಒಂದು ಸಮಸ್ಯೆಯಿಂದ ಸುಮಾರು ಕಿಲೋಮೀಟರ್ ಟ್ರಾಫಿಕ್ ಆಗ್ತದೆ. ಅದಕ್ಕೆ ನಾವು ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ತಿಳಿಸಿದ್ವಿ. ಮತ್ತು ನಮ್ಮ ಹೈವೇವರು ಸುಮಾರು ಒಂದು 30 ಜನ ಗಾರ್ಡ್ಸ್ನ ಕೊಟ್ಟರೆ ಅಲ್ಲಿ ಟ್ರಾಫಿಕ್ ಜಾಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾನು DC ಅವ್ರಿಗೂ ಕೂಡ ನೀವು ನಿಮ್ಮ ಒಂದು ಆಫೀಸ್ ಮುಖಾಂತರ ಹೈವೇವರೆಗೆ ತಿಳಿಸಿ ಅವರೇ ಸಂಬಳ ಕೊಡಬೇಕು. ಯಾರಿಗೆ ಗಾರ್ಡ್ಸ್ಗೆ ಅವ್ರಿಗೆ ಅವರೇ ಸಂಬಳ ಕೊಡಬೇಕು. ಆ ರೀತಿಯಾಗಿ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿದ್ದೇವೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ DC ಅವರಿಗೆ. ಅದನ್ನು ಕೂಡ ನಾನೇ ಖುದ್ದಾಗಿ ಹೋಗಿ ಅದನ್ನು ಮಾತಾಡಿ ಕ್ಲಿಯರ್ ಮಾಡಿಸ್ತೀನಿ. ಯಾಕೆಂದರೆ ಇಲ್ಲಾಂದರೆ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಮೆನ್ಸ್ ತುಂಬ ಕಮ್ಮಿ ಇದ್ದಾರೆ. ಅವರು ಟ್ರಾಫಿಕ್ಕಲ್ಲಿ ಇದ್ದರೆ ಅಲ್ಲಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಗಾರ್ಡ್ಸ್ನ ಒಂದು 30 ಜನ ಈ ರಸ್ತೆ ಕ್ಲಿಯರ್ ಆಗೋವರೆಗೂ ಕೂಡ ಏನು ಕೆಲಸ ನಡೀತಾ ಇದೆ ಅದೆಲ್ಲ ಮುಗಿಯೋವರು ಕೂಡ ಅದನ್ನು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೀವಿ. ಅದನ್ನು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರ ಸಹಕಾರದಿಂದ ಇಲ್ಲಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡು ಇವತ್ತು ಆಗ್ತಾ ಇರೋದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ. ಅದರಲ್ಲೂ ಕೂಡ ನಮ್ಮ ನಾಯಕರು ವಿಶೇಷವಾಗಿ ಈ ಒಂದು ಬಸ್ ಸ್ಟ್ಯಾಂಡನ್ನು ಇಮ್ಮಿಡಿಯೇಟ್ ಆಗಿ ಇದನ್ನು ಸ್ಟಾರ್ಟ್ ಮಾಡೋಣ ಅಂತೇಳಿ ಈಗಾಗಲೇ 5 ವರ್ಷ 2013 ಆಗಬೇಕಾಗಿತ್ತು. 5 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಆ ಸಂದರ್ಭದಲ್ಲಿ ಕೊಟ್ಟಿದ್ರು. 5 ಕೋಟಿ ರೂಪಾಯಿ ಅನುದಾನ ಇಲ್ಲಿಗೆ 5 ಕೋಟಿ ರೂಪಾಯಿ ಮತ್ತು ನಮ್ಮ ಸರ್ಜಾಪುರಕ್ಕೆ 5 ಕೋಟಿ ರೂಪಾಯಿ. ಅಲ್ಲಿ ಕೇಸ್ ಇತ್ತು ಆ ಜಾಗದ್ದು, ಅಲ್ಲೇ ಆಗಲಿಲ್ಲ. ಇಲ್ಲಿ ಸಮಸ್ಯೆ ಇತ್ತು, ಈ ಜಾಗನೂ ಕೂಡ ಅದನ್ನ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದಕ್ಕೆ ಇವತ್ತು ಕಂಕಣ ಬಲ ಒಂದು ಕೂಡಿ ಬಂದಿದೆ ಅಂತೇಳಿ ಹೇಳಲಿಕ್ಕೆ ಒಂದು ತುಂಬ ಸಂತೋಷ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರು ಇದನ್ನು ಒಪ್ಪಿ ಈ ಒಂದು ಬಸ್ ಸ್ಟ್ಯಾಂಡ್ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನೂ ಏನೇನು ನಮ್ಮ ಒಂದು 100 ಕಡೆಗೆ ಕನಿಷ್ಠ ಪಕ್ಷ ಬಸ್ ಸ್ಟ್ಯಾಂಡ್ಸು ಗ್ರಾಮಗಳಲ್ಲಿ ಅಂತ ಹೇಳಿದ್ರೆ ಪಾಪ ಬೀದಿನಲ್ಲಿ ಜನ ನಿಂತ್ಕೊಂಡಿರ್ತಾರೆ, ಬಸ್ಗೆ ಕಾಯ್ಕೊಂಡಿರ್ತಾರೆ. ಅದಕ್ಕೆ ಒಂದು ಚಿಕ್ಕ ಬಸ್ ಸ್ಟ್ಯಾಂಡ್ಸ್ನ ಒಂದು ಕೂಡ ಒಂದು ಬಸ್ ಸ್ಟ್ಯಾಂಡ್ಸ್ನ ಕೂಡ ಒಂದು 100-120 ಕಡೆಗೆ ಮಾಡಿಕೊಡ್ಬೇಕು ಅಂತೇಳಿ ಮನೆ ರಾಮಲಿಂಗಾರೆಡ್ಡಿ ಸಾಹೇಬಲ್ಲಿ ನಾನು ಮನವಿ ಮಾಡಿಕೊಳ್ತಾ ಮತ್ತು MD ಅವರಲ್ಲಿ ಕೂಡ ಕೇಳ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಗಡಿನಲ್ಲಿ ಒಂದು ನಿಮಿಷ ಏನಪ್ಪ, ಗಡಿ ಭಾಗದಲ್ಲಿ ಕನ್ನಡದ ಬಾವುಟವನ್ನು ಹಾರಿಸ್ತಾ ಇರೋದು ಯಾರಪ್ಪ? ಅದೇವು ಅಲ್ವಾ? ಇಲ್ಲೊಂದು ಜಾಗ ಕೊಡಲೇಬೇಕು. ಇದು ಭಾಳ ವರ್ಷಗಳಿಂದ ಈ ಬಸ್ ಸ್ಟ್ಯಾಂಡ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ರು. ಹಿಂದೆ ನಾನು ಕೃಷ್ಣಪ್ಪನವರು ಮಿನಿಸ್ಟರ್ ಆಗಿದ್ದರು, ನಾನು ಮಿನಿಸ್ಟರ್ ಆಗಿದ್ದೆ SM ಕೃಷ್ಣ ಅವ್ರ ಕಾಲದಲ್ಲಿ. ಆಗ ಇಲ್ಲಿ ಬಂದು ಉದ್ಘಾಟನೆ ಮಾಡಿದ್ವಿ ಅಲ್ವಾ. ನಾನಾ ಕಾರಣಗಳಿಂದ ಇದು ಸಂತೆ ಆಗೋಯಿತು. ಆಮೇಲೆ ಬೆಂಗಳೂರು ಬೆಳೆದಾಗೆ ಹತ್ತಿಬೇಲೆನೂ ಆನೇಕಲ್ ತಾಲೂಕು ಬೆಳೀತು. ಹತ್ತಿಬೇಲೆ ಕೂಡ ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಪ್ರತಿದಿನ ಎಷ್ಟು ಬಸ್ ಹೋಗ್ತಾ ಇದೆ ಇಲ್ಲಿ ನೋಡೋಣ? 2600 ಟ್ರಿಪ್ಸ್ ಹೋಗುತ್ತೆ ಒಂದಿನ, ಪ್ರತಿದಿನ. ಎಷ್ಟು? 2600 ಟ್ರಿಪ್ಸು ಪ್ರತಿದಿನ ಹೋಗುತ್ತೆ. ಎಲ್ಲಿಂದ ಹೋಗ್ತಾ ಇತ್ತು? ಎಲ್ಲ ರಸ್ತೆಯಿಂದನೇ ಚಾಲನೆ ಕೊಡ್ತಾಯಿದ್ರು. ಬೆಂಗಳೂರಲ್ಲಿ BMTC ಬಸ್ ಸ್ಟ್ಯಾಂಡು, ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ 10,000 ಬಸ್ ಟ್ರಿಪ್ಸ್ ಹೋಗುತ್ತೆ ಒಂದು ದಿನಕ್ಕೆ. ಎಷ್ಟು? ಒಂದು ದಿನಕ್ಕೆ 10,000 ಟ್ರಿಪ್ಸು. KSRTC 3,000. ಒಟ್ಟು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದನೇ 13,000 ಟ್ರಿಪ್ಸು ಹೋಗುತ್ತೆ. ಅಂದರೆ ಸೆಕೆಂಡ್ 2-3 ಸೆಕೆಂಡ್ ಒಂದು ಹೋಗ್ತಾ ಇರುತ್ತೆ. ಇಲ್ಲೂ 2600 ಬಸ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಒಂದು ನಿಮಿಷ 2 ನಿಮಿಷಕ್ಕೆ ಒಂದೊಂದು ಬಸ್ ಇಲ್ಲಿಂದ ಹೋಗ್ತಾ ಇರುತ್ತೆ. ಅದರಿಂದ ಜಾಗ ಸಾಕಾಗ್ತಿರಲಿಲ್ಲ. ನಾವೆಲ್ಲ ನಮ್ಮ ಎಲ್ಲ ಮುಖಂಡರು ಈಗಾಗಲೇ ಹೇಳಿದೆಲ್ಲ ಇವರೆಲ್ಲರ ಕೇಳ್ತಾಯಿದ್ರು. ನಾನು ಕೂಡ ನೀವು ಜಾಗ ಬಿಟ್ಕೊಟ್ರೆ ಬಸ್ ಸ್ಟ್ಯಾಂಡೇ, ಹೊಸ ಬಸ್ ಸ್ಟ್ಯಾಂಡ್, ಹೈಟೆಕ್ ಬಸ್ ಸ್ಟ್ಯಾಂಡೇ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ವಿ. ಇನ್ನೂ ಆಗಲೇ ಮಾತಾಡ್ತಾ ಹೇಳಿದ್ದಾರೆ. ಇನ್ನು ಕೆಲವು ಬಿಲ್ಡಿಂಗ್ಗಳು ಅನವಶ್ಯವಾಗಿ ಇರ್ತಕ್ಕಂಥದ್ದನ್ನೆಲ್ಲ ತೆಗೆದು ಹೈಟೆಕ್ ಬಸ್ ಸ್ಟ್ಯಾಂಡು ಕಟ್ಟೋಣ, ಮತ್ತು ಪುರಸಭೆಗೂ ಕೂಡ ಆದಾಯ ಬರೋ ರೀತಿ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮ್ಮ ಈ ಅಂಗಡಿಗಳು, ಈ ಹೊರಗಡೆ ಅಂಗಡಿಗಳು ನೋಡಿದೆ. ಅಲ್ಲಿ ಮುಂದುಗಡೆ ಗಾರ್ಡ್ ಹಾಕಬೇಕು, ಹಿಂದುಗಡೆ ಗಾರ್ಡ್ ಹಾಕಿದಾರಲ್ಲ ಡಿವೈಡರ್ ಥರ, ಆ ರೀತಿ ಅಂಗಡಿಗಳು ಮುಂದೆ ಗಾರ್ಡ್ ಹಾಕಿದ್ರೆ ನಮ್ಮ ಚೀಫ್ ಇಂಜಿನಿಯರ್ ಅವರು ಏನಮ್ಮ ಗಾರ್ಡ್ ಹಾಕಬೇಕು. ಯಾಕಂದರೆ ಬಸ್ಸುಗಳು ಹತ್ತಿರ ಹೋಗಬಾರ್ದು. ಒಂದು ಅಂಗಡಿಗಳ ಮುಂದೆ ಒಂದು 10 ಅಡಿ 12 ಅಡಿ ಬಿಟ್ಬಿಟ್ಟು ಗಾರ್ಡ್ ಹಾಕಿದ್ರೆ ಬಸ್ಸುಗಳು ಯಾವುದು ಕೂಡ ಅಲ್ಲಿ ನಿಂತಿರ್ತಕ್ಕಂಥವ್ರು ಅಥವಾ ಅಂಗಡಿಯವ್ರಿಗೆ ಏನು ತೊಂದರೆ ಆಗದ ರೀತಿ ಮಾಡಬೇಕು ಅಂತೇಳಿ. ಮತ್ತು ಇವತ್ತು ನಮ್ಮ KSRTC ಮೊದಲು BMTC ನಮ್ಮ ಕಾರ್ಪೊರೇಷನ್ ಲಿಮಿಟಿಂದ 15 ಕಿಲೋಮೀಟ್ರ್ ಇತ್ತು, 25 ಕಿಲೋಮೀಟ್ರ್ ಇತ್ತು. ಈಗ ಅದನ್ನು 40 ಕಿಲೋಮೀಟ್ರಿಗೆ
ನಾವು ವಿಸ್ತರಣೆ ಮಾಡಿದ್ವಿ. 40 ಕಿಲೋಮೀಟ್ರ್ ಅಂದರೆ ಆನೇಕಲ್ ತಾಲೂಕು ಬಹುತೇಕ ಬಂದ್ಬಿಡುತ್ತೆ ಅಲ್ವಾ. 40 ಕಿಲೋಮೀಟ್ರ್ ಕಾರ್ಪೊರೇಷನ್ ಲಿಮಿಟಿಂದ 40 ಕಿಲೋಮೀಟ್ರ್ ಅಂದರೆ ನಾವು ಪೂರ್ತಿ ಆನೇಕಲ್ ತಾಲೂಕೆಲ್ಲ ಕೂಡ BMTC ಬಸ್ಸುಗಳನ್ನು ಇನ್ಮೇಲೆ ಓಡಿಸ್ಬೋದು. ಗೆಜಿಟ್ ಆಯ್ತಾ ಇಲ್ಲ? ಗೆಜಿಟ್ ಆಯಿತಾ? ಫೈನಲ್ ಸ್ಟೇಜಲ್ಲಿದೆ. ಅಬ್ಜೆಕ್ಷನ್ಸ್ ಎಲ್ಲ ಕನ್ಫರ್ಮ್ ಮಾಡಿದ್ವಿ. ಈಗ ಅಬ್ಜೆಕ್ಷನ್ಸ್ ಎಲ್ಲ ನೋಡಿ ಅದನ್ನು ಲೀಗಲ್ ಒಪಿನಿಯನ್ ತೊಗೊಂಡು ಈಗ ಫೈನಲ್ ಆಗಿ ಅದನ್ನು ಆದೇಶ ಆಗುತ್ತೆ. ಆದೇಶ ಆದಮೇಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆನೇಕಲ್ಲು, ರಾಮನಗರ, ಚನ್ನಪಟ್ಟಣ, ಮಾಗಡಿ ಮತ್ತು ಉತ್ತರ ಜಿಲ್ಲೆಯ ದೇವನಹಳ್ಳಿ, ದೊಡ್ಡಾಪುರಕ್ಕೆ ಈಗಾಗಲೇ ಇದೆ. ಆದರೆ ಇನ್ನೂ 15 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಹೊಸಕೋಟೆ ಮತ್ತು ಇನ್ನೊಂದು ತಾಲೂಕು ಯಾವುದು, ಹೊಸಕೋಟೆ, ದೇವನಹಳ್ಳಿ, ನೆಲಮಂಗಲ, ಇಷ್ಟು 8 ತಾಲೂಕು. ಆ ಕಡೆ 4 ತಾಲೂಕು, ಈ ಕಡೆ 4 ತಾಲೂಕಿನ ಜನತೆಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟು ನಮ್ಮ KSRTCನಲ್ಲಿ 6291 ಬಸ್ ಇದೆ. ಇನ್ನು ಸ್ಪೇರ್ ಬಸ್ಸು ಇರುತ್ತೆ, ಒಂದು 700-800 ಬಸ್ ಇಟ್ಕೊಂಡಿರ್ತಾರೆ. ಪ್ರತಿದಿನ 66,000 ಟ್ರಿಪ್ಸ್ ಹೋಗುತ್ತೆ. ಎಷ್ಟು? 66,000 ಟ್ರಿಪ್ಸು. ಆಮೇಲೆ ಪ್ರತಿದಿನ 45 ಲಕ್ಷ ಜನ ಇದರಲ್ಲಿ ನಮ್ಮ ಬಸ್ಸುಗಳಲ್ಲಿ ಪ್ರಯಾಣ ಮಾಡ್ತಾರೆ. ಮೆಟ್ರೋಗೆ 10 ಲಕ್ಷ ಇನ್ನೂ ಮುಟ್ಟೇ ಇಲ್ಲ ಅವರು, 10 ಲಕ್ಷ ಇಲ್ಲ, 8 ಲಕ್ಷ 9 ಲಕ್ಷ ಅಂದರೆ ಜಾಸ್ತಿ. ಆದರೆ ಮೆಟ್ರೋ ಕೊಟ್ಟಷ್ಟು ಆದ್ಯತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ನಮ್ಮ BMTC ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗೆ ನಾವು 45 ಲಕ್ಷ ಜನ ಓಡಾಡಿದ್ರು ಕೂಡ ಹೆಚ್ಚು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವರಿಗೆ ಒತ್ತು ಕೊಡ್ತಾರೆ. ಯಾರಿಗೆ? ಮೆಟ್ರೋಗೆ. ಅಲ್ಲಿ ಓಡಾಡೋದು ಇನ್ನೂ 10 ಲಕ್ಷ ಮುಟ್ಟಿಲ್ಲ. ನಮ್ಮ ಈಗಾಗಲೇ 45 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ಅದರಿಂದ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, BMTC, KSRTC ಒಟ್ಟು 4 ಕಾರ್ಪೊರೇಷನ್ ಸೇರಿ ಪ್ರತಿದಿನ 1,10,00,000 ಜನ ಆವ್ರೇಜ್, ಒಂದು 2 ಲಕ್ಷ 3 ಲಕ್ಷ ಹೆಚ್ಚು ಕಮ್ಮಿ ನಮ್ಮ ಬಸ್ಸುಗಳಲ್ಲಿ ಓಡಾಡ್ತಾರೆ. ಮತ್ತು ಸಾರ್ವಜನಿಕರ ಹೆಚ್ಚು ಸೌಲಭ್ಯಗಳನ್ನು ಮಾಡಿಕೊಡೋದಕ್ಕೆ ನಮ್ಮ ಇಲಾಖೆ, ನಮ್ಮ 4 ಕಾರ್ಪೊರೇಷನ್ನ ಅಧ್ಯಕ್ಷರುಗಳು, MD ಅವರು, ಸುಮಾರು 1 ಲಕ್ಷ ಸಂಖ್ಯೆ ಇರ್ತಕ್ಕಂಥ ನೌಕರ ವರ್ಗದ ಅಧಿಕಾರಿಗಳಿರ್ಬೋದು ಅಥವಾ ಡ್ರೈವರ್ಸು, ಕಂಡಕ್ಟರ್ಸು, ಮೆಕ್ಯಾನಿಕ್ಸು ಎಲ್ಲರ ಶ್ರಮದಿಂದ ನಮ್ಮ ಮತ್ತು ಈಗಾಗಲೇ ನಮ್ಮ ಶಕ್ತಿ ಕಾರ್ಯಕ್ರಮದಲ್ಲಿ ಎಷ್ಟು 635 ಕೋಟಿ ಜನ ಮಹಿಳೆಯರು ಇದುವರೆಗೂ ಓಡಾಡಿದ್ದಾರೆ. ಇದು ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲೂ ಕೂಡ ಅಥವಾ ನಮ್ಮ ದೇಶದಲ್ಲಿರ್ತಕ್ಕಂಥ ಯಾವುದೇ ರಾಜ್ಯದಲ್ಲೂ ಕೂಡ ಇಷ್ಟು ಜನ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿರ್ತಕ್ಕಂಥದ್ದು ಎಲ್ಲೂ ನೋಡಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ, ಮತ್ತು ವಿಶೇಷವಾಗಿ ಈ ಸ್ಥಳವನ್ನು ಬಿಟ್ಟುಕೊಟ್ಟಂಥ ನಮ್ಮ ಇಲ್ಲಿ ಪಾಪ ಭಾಳ ಜನ ವ್ಯಾಪಾರ ಮಾಡ್ತಾಯಿದ್ರು, ಅವ್ರಿಗೆ ಆಲ್ಟರ್ನೇಟ್ ಜಾಗನ ಕೂಡ ಕೊಟ್ಟಿದ್ದಾರೆ. ಇನ್ನೂ ಪಕ್ಕದಲ್ಲಿರ್ತಕ್ಕಂಥ ಪಿಡೋಡಿ ಜಾಗನ ಶ್ರೀನಿವಾಸು ಇವರೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ರು. ಅದನ್ನು ಶಿವಣ್ಣವರು ಅದನ್ನು ಬಿಡಿಸ್ಕೊಟ್ರೆ ವ್ಯಾಪಾರಸ್ಥರಿಗೆ ಇನ್ನೊಂದು ಜನಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಶಿವಣ್ಣವರು ಬಸ್ ಸ್ಟ್ಯಾಂಡ್ ಎಲ್ಲ ಕೇಳಿದ್ದಾರೆ. ನಾವು ಬಸ್ ಸ್ಟ್ಯಾಂಡ್ಗಳು, ನಾವು ಬಸ್ ಸ್ಟ್ಯಾಂಡ್ಸ್ ಅಂದರೆ ಈ ಥರ ದೊಡ್ಡ ಬಸ್ ಸ್ಟ್ಯಾಂಡ್ ಬಿಟ್ಟರೆ ಸಣ್ಣ ಸಣ್ಣ ಬಸ್ ಸ್ಟ್ಯಾಂಡ್ ಯಾವುದು ಮಾಡಲ್ಲ. ಹಿಂದೆ ಲಾಸ್ಟ್ ಟೈಮ್ ಶಿವಣ್ಣವ್ರು ಮಾಡಿಕೊಟ್ರು ಅಂತ ಮಾಡಿದ್ವಿ. ಮತ್ತು ಹೋಲ್ಸೇಲೇನೆ ಇದಕ್ಕೆ 5 ಕೋಟಿ ಇಟ್ಟಿದ್ದೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ. ಸರ್ಜಾಪುರಕ್ಕೂ 5 ಕೋಟಿ ಇಟ್ಟಿದ್ವಿ. ಬನ್ನೇರುಘಟ್ಟ IB ಜಾಗ ಇದೆಯಲ್ಲ ಅದಕ್ಕೂ 5 ಕೋಟಿ ಇಟ್ಟಿದ್ವಿ. ಇಲ್ಲಿ ಜಾಗ ಕೊಡದೇ ಇದರಿಂದ 3 ಲ್ಯಾಪ್ಸ್ ಆಯಿತು. ಇಲ್ಲಾಂದರೆ ನಾನು ಹೋಲ್ಸೇಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗಲೇ ಈ 3 ಬಸ್ ಸ್ಟ್ಯಾಂಡ್ಗಳು ಆಗಬೇಕಾಗಿತ್ತು. ಆದರೂ ಕೂಡ ಇವತ್ತು ಈ ಸ್ಥಳವನ್ನು ಕೊಟ್ಟು ಸುಮಾರು ಎಷ್ಟು ಪ್ರತಿದಿನ 2,600 ಜನ ಟ್ರಿಪ್ಸ್ ಇಲ್ಲಿಂದ ಹೋಗುತ್ತೆ ಅಂದರೆ ಸಾರ್ವಜನಿಕರಿಗೂ ತೊಂದರೆ ಆಗ್ತಿತ್ತು. ಮತ್ತು ಇಲ್ಲಿ ಹತ್ತಿಬೆಲೆನಲ್ಲಿರ್ತಕ್ಕಂಥ ಜನಕ್ಕೂ ಕೂಡ ಸಾಕಷ್ಟು ಕಿರಿಕಿರಿ ಆಗ್ತಾಯಿತ್ತು ಟ್ರಾಫಿಕ್ ಜಾಮಿಂದ. ಇದನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಈ ಟ್ರಾಫಿಕ್ ಸಮಸ್ಯೆ ಅಂತೇಳಿ ಎಲ್ರಿಗೂ ಧನ್ಯವಾದ ಹೇಳಿ, ಎಲ್ಲ ಅಧಿಕಾರಿ ವರ್ಗದವರು, ನಮ್ಮ ಪುರಸಭೆಯವರು ಇರ್ಬೋದು ಅಥವಾ ಇನ್ನು ಮುಂದೆ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಧನ್ಯವಾದ ಹೇಳಿ ನಾನು ಮಾತಾಡ್ತೇನೆ. ಆಮೇಲೆ ದೇವು ಅವರಿಗೆ ಒಳ್ಳೆ ಕನ್ನಡ ಭವನ ಶಿವಣ್ಣವ್ರ ಜವಾಬ್ದಾರಿ ಜಾಗ ಕೊಡಿಸ್ಕೊಡ್ಬೇಕು.
ಜಾಗ ಕೊಟ್ಟಿರಲ್ವಲ್ಲ ನೀವು ಅಂದರೆ ಬೆಲೆ ನಮ್ಮ ಪುರಸಭೆಯವರು ಹಿಂದೆ ಭಾಳ ಹಿಂದೆ ಜ್ಞಾಪಕ ಇರಬೇಕು. ನಾನು ಕೃಷ್ಣಪ್ಪ ಅವರೇ ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಿದ್ವಿ. ಆಮೇಲೆ ನಾನಾ ಕಾರಣಗಳಿಂದ ಇಲ್ಲಿ ಮಾರ್ಕೆಟ್ ಆಗಿಬಿಟ್ಟಿತ್ತು. ಈಗೇನಾಗ್ತಾ ಇದೆ, ಹತ್ತಿ ಬೆಲೆಯಿಂದ ಒಟ್ಟು 2600 ಬಸ್ಸು ಹೋಗುತ್ತೆ. ಎಷ್ಟು? ಬೆಳಿಗ್ಗೆಯಿಂದ ರಾತ್ರಿವರೆಗೂ 2600 ಬಸ್ ಹೋಗುತ್ತೆ. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ 10,000 ಟ್ರಿಪ್ಸ್ ಇರುತ್ತೆ ಪ್ರತಿದಿನ. KSRTC 13,000 ಟ್ರಿಪ್ಸು ಕೆಂಪೇಗೌಡ ಸ್ಟೇಷನ್ ಬಿಟ್ಟರೆ ಹತ್ತಿ ಬೆಲೆನೇ ಅತಿ ಹೆಚ್ಚು. 2600 ಟ್ರಿಪ್ಸು ಇಲ್ಲಿಂದ ಹೋಗುತ್ತೆ. ಎಲ್ಲ ರಸ್ತೆಯಿಂದನೇ ಮೂವ್ ಆಗ್ತಾಯಿತ್ತು ಬಸ್ಸುಗಳು, ಜಾಗ ಇರಲಿಲ್ಲ, ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಇತ್ತು. ಇದನ್ನೆಲ್ಲ ನೋಡಿ ಎಲ್ಲ ಗ್ರಾಮದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ನಮಗೆ ಬಸ್ ಸ್ಟ್ಯಾಂಡಿಗೆ ನಾವು ಜಾಗ ಕೊಡಲಿಲ್ಲ ಅಂದರೆ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತೇಳಿ ಇಲ್ಲಿರ್ತಕ್ಕಂಥ ತರಕಾರಿ ವ್ಯಾಪಾರಸ್ಥರನ್ನೆಲ್ಲ ಪಕ್ಕದಲ್ಲೇ ಇದೇ ಜಾಗ ಇತ್ತು ಅಲ್ಲಿಗೆ ಶಿಫ್ಟ್ ಮಾಡಿ ಇವತ್ತು ಈ ಸ್ಥಳವನ್ನು ಹ್ಯಾಂಡ್ ಓವರ್ ಮಾಡಿದ್ರೆ ಇದು ಸಾಂಕೇತಿಕವಾಗಿ ದಯಮಾಡಿ ಇದೇನು ಅಧಿಕೃತ ಕಾರ್ಯಕ್ರಮ ಏನಲ್ಲ. ಅದಕ್ಕೆ ಇವತ್ತು ಇಲ್ಲಿ ಸುಮಾರು 2600 ಬಸ್ಸು ಇಲ್ಲಿಂದ ಹೋಗುತ್ತೆ ಅಂದರೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಹೈಟೆಕ್ ಬಸ್ ನಿಲ್ದಾಣ ನಮಗಿನ್ನೂ ಸ್ವಲ್ಪ ಜಾಗ ಕೊಡ್ತಾರೆ. ಜಾಗ ಎಲ್ಲ ಸ್ವಲ್ಪ ಅನ್ವಾಂಟೆಡ್ ಬಿಲ್ಡಿಂಗ್ಸ್ ಎಲ್ಲ ಇದೆಯಂತೆ, ಅದೆಲ್ಲ ಕೂಡ ಪುರಸಭೆಯಲ್ಲಿ ತೀರ್ಮಾನ ತೊಗೊಂಡು ಡೆಮಾಲಿಷ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೈಟೆಕ್ ಬಸ್ ಸ್ಟ್ಯಾಂಡು ಕೂಡ ಮಾಡ್ಕೊಳ್ಳೋಣ, ಅದರಿಂದ ಪುರಸಭೆಗೆ ಆದಾಯ ಕೂಡ ಬರುತ್ತೆ. ಆಮೇಲೆ ನಾನು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಆಗ ಶಿವಣ್ಣವರು ಇಲ್ಲಿಗೆ 5 ಕೋಟಿ ಹಾಕ್ತಿದ್ರು, ಮತ್ತು ಸರ್ಜಾಪುರಕ್ಕೂ ಹಾಕ್ತಿದ್ರು. ಲ್ಯಾಂಡ್ ಡಿಸ್ಪ್ಯೂಟ್ ಆಗಲಿಲ್ಲ. ಇಲ್ಲೂ ಕೂಡ ನಮಗೆ ಆಗ ಸ್ಥಳಾವಕಾಶ ಸಿಗಲಿಲ್ಲ. ಮತ್ತು ಬನ್ನರಘಟ್ಟದಲ್ಲಿ IB ಇದೆಯಲ್ಲ ಜಾಗ ಸರ್ಕಲಲ್ಲಿ, ಅಲ್ಲೂ 5 ಕೋಟಿ ಕೊಟ್ಟಿದ್ದೆ, ಅದು ಕೂಡ ಜಾಗ ನಮ್ಗೆ ಸಿಗಲಿಲ್ಲ. ಯಾವ 3 ಜಾಗ ಸಿಗದೇ ಇದ್ದಿದ್ದರಿಂದ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿರಲಿಲ್ಲ. ಈಗ ಜಾಗ ಇದು ಕೊಟ್ಟಿದ್ದಾರೆ ತಕ್ಷಣಕ್ಕೆ. ಇದೊಂದು 1.5 ಎಕರೆ ಕೊಟ್ಟಿದ್ದಾರೆ ಪುರಸಭೆಯವರು. ಪಕ್ಕದಲ್ಲಿ ಒಂದು ಅರ್ಧ ಎಕರೆ ಮೇಲೆ ನಮ್ಮ KSRTC ಇದ್ದಿತ್ತು. ಒಟ್ಟು 2 ಎಕರೆನಲ್ಲಿ ಇಲ್ಲಿಂದ ಕನ್ನಡ ಭವನ ಕೊಡಬೇಕು. ಯಾಕಂದರೆ ಇದು ಗಡಿ ಪ್ರದೇಶ ಅಲ್ವಾ, ಇಲ್ಲಿ ಕನ್ನಡದ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ. ಇಲ್ಲಿ ಮಾತೃಭಾಷೆ ತೆಲುಗಾದರೂ ಕೂಡ ಪ್ರತಿಯೊಬ್ಬರು ಕೂಡ ಕನ್ನಡದ ಶಾಲೆಯಲ್ಲೇ ಓದ್ತಿರ್ತಕ್ಕಂಥದ್ದು. ಕನ್ನಡದ ಬಗ್ಗೆ ಅಭಿಮಾನ ಇದೆ. ಅದರಲ್ಲಿ ನಮ್ಮ ಮಂಜುನಾಥ್ ಪ್ರತಿ ವರ್ಷ ಇಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮನ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಶಿವಣ್ಣವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಕೂಡ ಅವ್ರು ಕೊಡಿ ಅಂತ ಒತ್ತಾಯ ಮಾಡ್ತೀನಿ. ಏನು ಬಸ್ ನಿಲ್ದಾಣ ಇತ್ತು, ಜನಗಳೇನು ಮಾಡಿದರು, ಇಲ್ಲಿ ತರಕಾರಿ ಮಾರೋರು ಅವರು ಇವರು ಪಾಪ ಬಡವರು ಈ ಬಸ್ಗಳೆಲ್ಲ ರೋಡ್ ಪಕ್ಕದಲ್ಲಿ ನಿಂತ್ಕೋತಾ ಇತ್ತು. ಅದಕ್ಕೋಸ್ಕರ ಅವ್ರೇನು ಮಾಡಿದ್ರು, ಇಲ್ಲಿ ನಾವು ಅಟ್ಲೀಸ್ಟ್ ಜೀವನ ಮಾಡೋದಕ್ಕೆ ಒಂದು ಅಂಗಡಿಗಳು ಹಾಕೊಂಡ್ಬಿಟ್ಟಿದ್ರು. ಅದಕ್ಕೋಸ್ಕರ ಅದು ಸ್ವಲ್ಪ ಪೆಂಡಿಂಗ್ ಇತ್ತು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ತೆರವುಗೊಳಿಸಿದ್ರು ನಮ್ಮ ಲೋಕಲವರೆಲ್ಲ, ಅವ್ರಿಗೆ ಬೇರೆ ಕಡೆ ಜಾಗ ಮಾಡಿಸ್ಕೊಟ್ಟಿದ್ದಾರೆ. ಇದನ್ನು ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ನಾನು ಸುಮಾರು ದಿವಸದಿಂದ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಹೋದ ಸಾರಿನೇನೆ ಸಾರಿಗೆ ಸಚಿವರಾಗಿದ್ದಾಗಲೇ ಮನವಿ ಮಾಡಿದ್ದೆ. ಅದು ಏನಕ್ಕೆ ಪೆಂಡಿಂಗ್ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಈ ಜಾಗದ್ದು, ಅದೇನೋ ಇನ್ನೊಂದು ಸ್ವಲ್ಪ ಕೇಸ್ ಏನೋ ಇತ್ತು. ಅದಕ್ಕೋಸ್ಕರ ಇಷ್ಟು ದಿವಸ ಆಗಿರಲಿಲ್ಲ. ಇವಾಗ ಎಲ್ಲನೂ ಕೂಡ ಕ್ಲಿಯರ್ ಆಗಿದೆ. ಇವಾಗ ಹೈಟೆಕ್ ಬಸ್ ಸ್ಟಾಪ್ ಆಗೋದಕ್ಕೆ ಮನೆ ರಾಮಲಿಂಗಾರೆಡ್ಡಿ ಸಾಹೇಬರು ಇವತ್ತು ಅದನ್ನು ಅಪ್ರೂವಲ್ ಮಾಡಿದ್ದಾರೆ. ಅದು ಕೆಲವೇ ದಿನಗಳಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡು ಪ್ರಾರಂಭ ಆಗ್ತದೆ. ಈಗ ಸದ್ಯಕ್ಕೆ ಟೆಂಪ್ರವರಿಯಾಗಿ ಇವತ್ತು ಒಂದು ಬಸ್ ನಿಲ್ದಾಣವನ್ನು ಇವತ್ತು ಮಾಡಿದ್ದೀವಿ. ಅದೇ ರೀತಿ ಸರ್ಜಾಪುರದಲ್ಲಿ ಕೂಡ ನಾವು ಮಾಡಿಕೊಡ್ಬೇಕು ಅಂತ ಹೇಳಿದ್ದೀವಿ. ಅದನ್ನು ಕೂಡ ಸಾಹೇಬರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ನಾನು ನಮ್ಮ ತಾಲೂಕಿನ ಜನತೆಯ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಸುಮಾರು ಇದರಿಂದ ನಾವು ಒಂದು ವರ್ಷದಿಂದ ಹತ್ತತ್ರ ಇದಕ್ಕೆ ಪ್ಲ್ಯಾನ್ ಮಾಡಿ ಕೈ ಮಾಡಿರೋದು. ಈ ಉದ್ಘಾಟನೆ ಕಾರ್ಯಕ್ರಮ ವಿಚಾರದಾಗ 1 ವರ್ಷ ಆಯಿತು ಇದಕ್ಕೆ ಕೈಯಿಕ್ಕೆ. ಸುಮಾರು ನಾವು ರೋಡ್ ಮಾಡಿಸ್ಬೇಕು ಅಂದಿದ್ದಕ್ಕೆ ಮಿನಿಸ್ಟ್ರು ಬಸ್ ಸ್ಟ್ಯಾಂಡ್ ಖಾಲಿ ಮಾಡೋ ರೋಡ್ ಮಾಡೋಕ್ಕಾಗಲ್ಲ ಅಂದರು. ಇಲ್ಲ ಅದು ಮಾಡಲೇಬೇಕು ನಾವು ಅಂತ 1 ವರ್ಷ ಆಯ್ತು ಇದಕ್ಕೆ ಕೈಯಿಕ್ಕೆ. ನಾವು ರಾಮಲಿಂಗರು ರೋಡ್ ಮಾಡೋಕ್ಕಾಗೋದೇ ಇಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಲ್ಲ ಅಂದರು. ಏನೋ ಮಾಡಿ ಸರ್ ಧೈರ್ಯ ಐತೆ ಊರು ವಿಚಾರ ಅಂತೇಳಿ ಫಸ್ಟ್ ಅದನ್ನ ರೋಡ್ ರೆಡಿ ಮಾಡಿಸಿ ವಿಚಾರ ಮಾಡಿ ಆಮೇಲೆ ಕಾರ್ಯಕ್ರಮ ಬಂದಾಗ ಸುಮಾರು ಒಂದು 6 ತಿಂಗಳಿಂದ ನಾವು ತಿರುಗಾಡ್ತಾ ಇರೋದು. ಇದನ್ನ ಇವತ್ತು ನೆನೆ ಕಥೆ ಅಲ್ಲ. 6 ತಿಂಗಳಿಂದ ಸರ್ಕಾರದಿಂದ ಬಿದ್ದಿದ್ದಕ್ಕೆ ಇವತ್ತು ಇಷ್ಟು ಮಾತ್ರ ಆಗೈತೆ. ಆಮೇಲೆ ಅದ್ರ ಜೊತೆಗೆ ಎಲ್ಲ ರೆಡಿ ಆಯಿತು. ಲಾಸ್ಟಾಗ ಅಂತಿಮ ಟೈಮಾಗ ಪ್ರಾಬ್ಲಮ್ ಸ್ವಲ್ಪ ಆಯಿತು. ಅಂಗಡಿಗಳವ್ರು ನಮ್ಗೆ ಜಾಗ ಬಿಡೋಲ್ಲ, ಖಾಲಿ ಮಾಡಲ್ಲ, ಅಲ್ಲಿ ಸೌಕರ್ಯ ಇಲ್ಲ ಅಂತ ಒಂದು 5 ಲಕ್ಷ ಸರ್ ಮಾಡಿ ನಾವು ಟೀಮ್ ಹತ್ತಿವೆಲ್ಲ ಎಲ್ಲ ಪಾರ್ಟಿಯವ್ರನ್ನ ಕರೆಸ್ಕೊಂಡು ನಾವು ಇಂಥವ್ರು ಅಂಥವ್ರು ಏನು ಬಿಡಿಲ್ಲ. ನಾವು ಅದಕ್ಕೆಲ್ಲ ಕರೆಸಿ ಒಂದು 3 ಮೀಟಿಂಗ್ ಮಾಡಿ ಫಸ್ಟ್ ಛತ್ರದಾಗ, ಆಮೇಲೆ ಪುರಸಭೆಗ, ಆಮೇಲೆ ಇಲ್ಲಿ ಮಾಡಿ ಇವತ್ತು ಇಷ್ಟು ಥರ ಮಾಡಿ ಸಾಹೇಬರು ಎನಿ ಟೈಮ್ ಬಂದು ನಿಮ್ಗೆ ಯಾಕಪ್ಪ ನಾವು ಇದ್ದೀವಿ ನೀವು ಖಾಲಿ ಮಾಡಿಸ್ಕೊಡಿ ಅಂದಿದ್ದಕ್ಕೆ ಇವತ್ತು ಬಂದು ಉದ್ಘಾಟನೆ ಮಾಡಿ ನಾವು ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡೇ ಮಾಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ. ಆದ್ದರಿಂದ ಇವತ್ತು ನಾವು ಇಷ್ಟು ಮಾತ್ರ ಮಾಡಿ ಇವತ್ತು ಹೊಸ ವರ್ಷ ಮಾಡಲೇಬೇಕು ಅಂತೇಳಿ ಶುಭಾಶಯಗಳು ಹೇಳ್ತಾ
ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೆ ಮೀಡಿಯಾದವ್ರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಅತಿ ಬೆಲೆಯಲ್ಲಿ ಬಹು ವರ್ಷಗಳಿಂದ ಬೇಡಿಕೆಯಲ್ಲಿದ್ದಂತಹ ಬಸ್ ನಿಲ್ದಾಣದ ಒಂದು ಸಾಂಕೇತಿಕ ಉದ್ಘಾಟನೆಯನ್ನು ರಾಜ್ಯದ ಸನ್ಮಾನ್ಯ ಸಾರಿಗೆ ಸಚಿವರು, ಮುಜರಾಯಿ ಸಚಿವರು, ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಅವರ ಅಮೃತಾಸನ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಅತ್ತಿಬೆಲೆ ಪುರಸಭೆಯ ಎಲ್ಲ ಗ್ರಾಮಸ್ಥರ ಪರವಾಗಿ ಮತ್ತು ಸುತ್ತಮುತ್ತಲಿನ ಹಳ್ಳಿಯವರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾನೆ. ಈ ಬಸ್ ಸ್ಟ್ಯಾಂಡ್ಗೆ ಒಂದು ದೊಡ್ಡ ಇತಿಹಾಸವೇ ಇದೆ. ಅತ್ತಿಬೆಲೆ ಗಡಿ ಪ್ರದೇಶವಾದಂಥ ಈ ಬಸ್ ಸ್ಟ್ಯಾಂಡ್ಗೆ ಏನಿವತ್ತು ಉದ್ಘಾಟನೆ ಆಯಿತು ಬಸ್ ಸ್ಟ್ಯಾಂಡು, ಈ ನಾವು ನಿಂತಿರೋ ಸ್ಥಳ ನಾನು ಪಂಚಾಯತಿಗೆ ಆಯ್ಕೆ ಮಾಡಿ ಹಾಗೆ ಬರೋಕ್ಕೆ ಮುಂಚೆ ಒಬ್ಬ ಖಾಸಗಿ ವ್ಯಕ್ತಿಯವರ ಕೈಯಲ್ಲಿತ್ತು. ಅದನ್ನು ನಾವು ಇಲ್ಲಿಗೆ ಬಂದ ಮೇಲೆ ಡೆಮಾಲಿಷನ್ ಮಾಡಿ ಇಲ್ಲಿ ಸುತ್ತ ಅಂಗಡಿಗಳನ್ನು ಕಟ್ಟಿಸಿ ಇದನ್ನು ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ವಿ. ಕಾಲಾನುಕ್ರಮಣದಲ್ಲಿ ಬೇರೆ ಬೇರೆ ಒಂದು ಹಿತಾಸಕ್ತಿಗಳ ಕಾರಣಗಳಿಗಾಗಿ ಆ ಒಂದು ಮಾರ್ಕೆಟನ್ನು ತನ್ನ ಸ್ಥಳದಲ್ಲಿರ್ತಕ್ಕಂಥ ತರಕಾರಿ ಮಾರ್ಕೆಟನ್ನು ಕೆಲವರು ಈ ಬಸ್ ಸ್ಟ್ಯಾಂಡ್ಗೆ ಶಿಫ್ಟ್ ಮಾಡಿ ಈ ಬಸ್ ಸ್ಟ್ಯಾಂಡನ್ನು ಬೀದಿಗೆ ಬಿಟ್ಟರು, ಒಂದು ರಸ್ತೆಗೆ ಬಿಟ್ಟು ಅಲ್ಲಿ ಗಂಟೆಗಟ್ಟಲೆ ಒಂದು ರೋಡ್ ಬ್ಲಾಕ್ ಆಗೋಂಥ ಪರಿಸ್ಥಿತಿ. ಮಹಿಳೆಯರು, ಮಕ್ಕಳು, ಗರ್ಭಿಣಿಯರು ಮತ್ತು ರೋಗಿಗಳಿಗೆ ಅನಾನುಕೂಲ ಆಗ್ತಾಯಿತ್ತು. ಶಾಲಾ ಮಕ್ಕಳು ಸರಿಯಾಗಿ ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಾವು ನಿರಂತರವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕು ಅಂತ ಪ್ರಯತ್ನ ಮಾಡಿರಬೇಕಾದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಸಾಕಾಗಲ್ಲ ಅಂದರು. ಇಲ್ಲಿ ಪಕ್ಕದಲ್ಲಿ ಸರ್ವೆ ನಂಬರ್ 392ರಲ್ಲಿ ವಕ್ಫ್ ಬೋರ್ಡ್ನವರು ಇಲ್ಲಿ ನಮ್ಮದು ಜಾಗ ಅಂತ ಹೇಳಿ ಅನಧಿಕೃತವಾಗಿ ಒಂದು ಬೋರ್ಡನ್ನು ಹಾಕ್ಕೊಂಡು ಅದನ್ನು ಕುಳಿತುಕೊಂಡಿದ್ರು. ನಾನು ಊರಿನವರ ಪರವಾಗಿ 13 ವರ್ಷ ಆ ವಕ್ಫ್ ಬೋರ್ಡ್ ಮೇಲೆ ನ್ಯಾಯಾಲಯದಲ್ಲಿ ನಮ್ಮಣ್ಣ ಹಿರಿಯ ವಕೀಲರಾದಂಥ ಪಟಾಪಟ್ ಪ್ರಕಾಶ್ ಅವರನ್ನು KSRTC ಪ್ಯಾನಲಲ್ಲಿ ಹಾಕಿಸಿ ಅಲ್ಲಿ ಹೋರಾಟ ಮಾಡಿ ಈ ಜಮೀನನ್ನು ಬಿಡಿಸ್ಕೊಂಡ್ವಿ. ಅವತ್ತು ನನ್ನ ಜೊತೆ ಇದ್ದಂಥ ಕಂಡಕ್ಟರ್ ನಾರಾಯಣಸ್ವಾಮಿ, ಈಗ ಜಮೀನು ಬಿಡಿಸ್ಕೋಬೇಕಾದ್ರೆ ನನ್ನ ಜೊತೆ ಕಂಡಕ್ಟರ್ ನಾರಾಯಣಸ್ವಾಮಿ ಇದ್ದಂಥ ಏಕೈಕ ವ್ಯಕ್ತಿ, ಅದನ್ನು ಬಿಡಿಸ್ಕೊಂಡು ಇವತ್ತು ಇಲ್ಲೊಂದು ಬಸ್ ಸ್ಟಾಪ್ ಆಗಿದೆ. ನಾನು ಇದಕ್ಕೆ ಸಹಕಾರ ಮಾಡಿದಂಥ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾನು ಕೆ ಗೋಪಾಲಕೃಷ್ಣ ಅವರು ಒಂದು 6 ತಿಂಗಳ ಹಿಂದ್ಗಡೆ ಹೋಗಿ ಸನ್ಮಾನ್ಯ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಬೇಕಣ್ಣ ಅಂತ ಹೇಳಿದಾಗ, ಶ್ರೀನಿವಾಸ್ ನೀನು ಸಂತೆಯನ್ನು ಶಿಫ್ಟ್ ಮಾಡಿಕೊಡು, ನಾನು ತಕ್ಷಣ ಬಸ್ ಬಿಡಿಸ್ತೀನಿ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟರು. ಅದೇ ರೀತಿ ಇವತ್ತು ಊರಿನ ಎಲ್ಲ ಹಿರಿಯರ ಮುಖಂಡರ, ಕೌನ್ಸಿಲರ್ಗಳು, ಮಾಜಿ ಅಧ್ಯಕ್ಷರುಗಳ ಒಂದು ಸಹಕಾರದಿಂದ, ವಿಶೇಷವಾಗಿ ಪುರಸಭೆ ಅಧಿಕಾರಿಗಳ ಸಹಾಯದಿಂದ, ಹಾಗೆ ನಮ್ಗೆ ಸಹಕಾರ ಕೊಟ್ಟಂಥವರು ನಮ್ಮ ತರಕಾರಿ ಮತ್ತು ಹಣ್ಣಿನ ಮಾರ್ಕೆಟ್ನ ಎಲ್ಲ ನಮ್ಮ ಊರಿನ ಅಣ್ಣ ತಮ್ಮಂದಿರು, ಅಕ್ಕಂಗಿರು ನಮ್ಮ ಒಂದು ಮನವರಿಕೆ, ಅವ್ರಿಗೆ ನಮ್ಮ ಬೇಡಿಕೆಯನ್ನು ಮನವರಿಕೆ ಮಾಡಿಕೊಟ್ಟಾಗ ಹೌದು ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಬೇಕು ಅಂತ ಹೇಳಿ ಅವರು ಕೂಡ ಸಮಾಧಾನ ಪಟ್ಕೊಂಡು ಮೂಲ ಎಲ್ಲಿ ಮಾರ್ಕೆಟ್ ಇದ್ದರು ಅಲ್ಲಿಗೆ ಹೋಗಿದ್ದಾರೆ. ನಾನು ಊರಿನವ್ರ ಪರವಾಗಿ ವೈಯಕ್ತಿಕವಾಗಿ ನಮ್ಮೆಲ್ಲ ನಾಯಕರಾದಂಥ ನಮ್ಮ ಮುನಿಯಪ್ಪ ಇರ್ಬೋದು, ಮಂಜುನಾಥ್ ಇರ್ಬೋದು, ಆನಂದ್ ಇರ್ಬೋದು, ಹನುಮಂತಪ್ಪ ಇರ್ಬೋದು, ಎಲ್ಲ ನಮ್ಮ ಅಕ್ಕಂಗಿಯರಿಗೆ ನಾನು ಊರಿನವ್ರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ನಾವು ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ ಮಂತ್ರಿಗಳ ಮುಂಭಾಗದಲ್ಲಿ. ಗಡಿ ಪ್ರದೇಶವಾದಂಥ ಅತ್ತಿಬೆಲೆನಲ್ಲಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಬೇಕೇ ಬೇಕು ಅಂತ ಅವರಿಗೆ ನಾವು ಜಾಗವನ್ನು ಈಗಾಗಲೇ ಕೊಟ್ಟಿದ್ದೀವಿ. KSRTC ಅವ್ರದ್ದೊಂದು 15-20 ಗುಂಟೆ ಜಮೀನಿದೆ. ಹಾಗೆ ಪುರಸಭೆ ಈ ಜಾಗವನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವ್ರು ಹೈಟೆಕ್ ಬಸ್ ಸ್ಟ್ಯಾಂಡನ್ನು ಕಟ್ಸ್ತೀವಿ ಅಂತ ಹೇಳಿ ಅವರೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರು ಅದನ್ನು ಮಾಡಬೇಕು. ಹಾಗೆ ಸರ್ಕಲಲ್ಲಿ ಸಿಗ್ನಲ್ ಹಾಕಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೀವಿ. ಅದನ್ನು ಕೂಡ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಪುರಸಭೆಯ ಪರವಾಗಿ ಹಾಗೆ ಊರಿನ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತಾನೆ. ಭಾಳ ವರ್ಷಗಳ ಬೇಡಿಕೆ, ಬಹುಶಃ ಬಸ್ ಸ್ಟ್ಯಾಂಡ್ ಮೊದಲಿಂದನೇ ಇತ್ತು. ಅದನ್ನು ಒಂದಷ್ಟು ಅಂದರೆ ಒಂದು 5 ವರ್ಷಗಳ ಹಿಂದೆ ಒಂದಷ್ಟು ಸಮಸ್ಯೆಗಳಾಗಿ BMTC ಅವರು ಮತ್ತು ಪುರಸಭೆ ಮಧ್ಯದಲ್ಲಿ ಒಡಂಬಡಿಕೆ ಇಲ್ಲದೆ ಕಾರಣ ಅದು ತರಕಾರಿ ಅಂಗಡಿಗಳನ್ನೆಲ್ಲ ಇಲ್ಲಿಗೆ ವರ್ಗಾಯಿಸಲಾಗಿತ್ತು. ಅವ್ರಿಗೂ ಕೂಡ ಒಂದು ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ಆವತ್ತಿನ ಪಂಚಾಯತಿ ಸದಸ್ಯರುಗಳೆಲ್ಲ ಸೇರಿ ಅದನ್ನು ಮಾಡಿಕೊಟ್ಟಿದ್ರು. ಮತ್ತು ಇಲ್ಲಿಂದ ಅವ್ರನ್ನ ಬೇರೆ ಕಡೆ ವರ್ಗಾಯಿಸೋದಕ್ಕೆ ಬಹಳ ಹರಸಾಹಸವನ್ನು ಪಡೋದಾಗಿತ್ತು. ಸೊ ಹಾಗೆ ಎಲ್ಲ ಪಕ್ಷದ ಮುಖಂಡರುಗಳೆಲ್ಲ ಭಾಳ ಪ್ರಯತ್ನಗಳನ್ನು ಪಟ್ಟರು. ಕೊನೆಯದಾಗಿ ನಾನು ಮತ್ತು ನಮ್ಮ ಗೆಳೆಯರಾದಂಥ ಪಟಾಪಟ್ ರವಿಯವರು ಮತ್ತು ನಮ್ಮ ಸೋನಿ, ನಮ್ಮ ಕುಳ್ಳ ಮುನ್ರಾಜು, ನಮ್ಮ ಮುರಳಿ ಮತ್ತು ಮಾಜಿ ರವಿಯವರು ನಾವೆಲ್ಲ ಸೇರಿಕೊಂಡು, ಸೂರ್ಯವರು, ನಮ್ಮ ನಾರಾಯಣವರು ಎಲ್ಲ ಸೇರಿಕೊಂಡು ಅವರ ಮನವೊಲಿಸಿ ಅವರನ್ನು ಮೊದಲಿದ್ದ ಜಾಗಕ್ಕೆ ಅವರನ್ನು ವರ್ಗಾಯಿಸಿ
ಇವತ್ತು ಈ ಒಂದು ಶುಭ ಕಾರ್ಯಕ್ರಮ ನಡೆದಿದೆ. ಹೊಸ ವರ್ಷದಲ್ಲಿ ಇದೊಂದು ಶುಭ ಸೂಚನೆ. ಈಗಾಗಲೇ ಇಲ್ಲಿ ಹೈಟೆಕ್ ಬಸ್ ಸ್ಟಾಪ್ ಆಗಬೇಕಂತೇಳಿ ನಾವು ಅನೇಕ ವರ್ಷಗಳಿಂದ ಸಾರಿಗೆ ಸಚಿವರು ಎರಡನೇ ಸಲ, ಮೊದಲನೇ ಸಲ ಸಾರಿಗೆ ಸಚಿವರಾಗಿದ್ದಾಗಲೇ ಅವ್ರ ಗಮನಕ್ಕೆ ತಂದಿದ್ವಿ. ಅಂದಿನಿಂದ ಇಲ್ಲಿವರೆಗೂ ಕೂಡ ನಮ್ಮ ಸತತವಾದಂಥ ಪ್ರಯತ್ನಗಳು ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು, ಗ್ರಾಮಸ್ಥರು ಎಲ್ಲರ ಬೇಡಿಕೆ ಆಗಿತ್ತು ಇಲ್ಲೊಂದು ಹೈಟೆಕ್ ಸಿಟಿ ಬಸ್ ನಿಲ್ದಾಣ ಆಗಬೇಕು ಅಂತೇಳಿ. ಮತ್ತು ಯಾಕೆಂದರೆ ಪ್ರತಿನಿತ್ಯ ನಾವು ಈ ಟ್ರಾಫಿಕ್ನಲ್ಲಿ ಸಿಕ್ಕಾಕ್ಕೊಂಡು ಗಂಟೆಗಟ್ಟಲೆ ನಾವು ಟ್ರಾಫಿಕ್ನಲ್ಲಿ ಒದ್ದಾಡೋಂಥ ಪರಿಸ್ಥಿತಿ. ಆಂಬ್ಯುಲೆನ್ಸ್ಗಳಿಗೆ, ಹಿರಿಯರಿಗೆ, ವಿದ್ಯಾರ್ಥಿಗಳಿಗೆ, ಶಾಲಾ ಕಾಲೇಜುಗಳಿಗೂ ಅವರಿಗೆ ಭಾಳ ಸಮಸ್ಯೆ ಆಗ್ತಾಯಿತ್ತು. ಇದನ್ನೆಲ್ಲ ಮನಗಂಡಂತಹ ನಮ್ಮ ಗ್ರಾಮಸ್ಥರ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ನಾವೆಲ್ಲ ಸೇರಿ ಅವರ ಮನವೊಲಿಸಿ ಆಮೇಲೆ ನಮ್ಮ ಸಾರಿಗೆ ಸಚಿವರಿಗೆ ಮತ್ತು ಶಾಸಕರಿಗೆ ಅವ್ರ ಗಮನಕ್ಕೆ ತಂದು ಇವತ್ತು ಯಶಸ್ವಿಯಾಗಿ ಮತ್ತೊಮ್ಮೆ ಮರು ಉದ್ಘಾಟನೆಯನ್ನು ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮಾಡಿದ್ದಾರೆ ಮತ್ತು ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ಕನ್ನಡ ಭವನ ಸಮಸ್ಯೆನೂ ಕೂಡ ಒಂದು ಇಟ್ಟಿದ್ದೇವೆ. ಅದನ್ನು 2004ರಿಂದ ನಿರಂತರವಾದಂತಹ ಒಂದು ಬೇಡಿಕೆಯನ್ನು ಇಟ್ಕೊಂಡೇ ಬಂದಿದ್ದೀವಿ. ಇವತ್ತು ಬಹುಶಃ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಇವತ್ತು ನಮ್ಮ ಒಂದು ಬೇಡಿಕೆಯನ್ನು ಅವರು ಪುರಸ್ಕರಿಸಿದ್ದಾರೆ ಮತ್ತು ಶಾಸಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಹೊಸ ವರ್ಷದಲ್ಲಿ ನಮ್ಮ ಸಚಿವರು ಹೇಳಿರೋ ಸೂಚನೆ ಮೇರೆಗೆ ಶಾಸಕರು ಮಾಡ್ತಾರೆ ಅಂತೇಳಿ ಭರವಸೆ ಇದೆ. ಹಾಗೆ ಮಾಡಿದ್ರೆ ಅವರಿಗೆ ಕನ್ನಡಿಗರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಅತ್ತಿಬೆಲೆಯ ಬಸ್ ಸ್ಟ್ಯಾಂಡಿನ ಚರಿತ್ರೆಯನ್ನು ಆಗಲೇ ಭಾಳಷ್ಟು ಜನ ಹೇಳಿದ್ದಾರೆ. ಇವತ್ತಿನ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಪರವಾಗಿ ಮತ್ತು ನಮ್ಮ ತಾಲೂಕಿನ ಪರವಾಗಿ 2 ಪ್ರಮುಖ ಬೇಡಿಕೆಗಳನ್ನು ನಾವು ಈ ಒಂದು ವೇದಿಕೆಯಲ್ಲಿ ಸರ್ಕಾರಕ್ಕೆ ಇಟ್ಟಿದ್ದೇವೆ. ಮೊದಲನೇ ಬೇಡಿಕೆ, ಸುಮಾರು 2 ದಶಮಾನಗಳಿಂದ ಈ ಗಡಿಭಾಗವನ್ನು ಕಾಯ್ತಾ ಇರ್ತಕ್ಕಂಥ ಕನ್ನಡ ಜಾಗೃತಿ ವೇದಿಕೆಯ ಮುಖೇನ ನಾವೀಗಾಗಲೇ ಶಾಸಕರಿಗೆ ಅನೇಕ ಬಾರಿಯಿಂದ ಕನ್ನಡ ಭವನವನ್ನು ನೀವು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದು ಯಾವುದಕ್ಕೂ ನಮ್ಮ ಶಾಸಕರಿಗೆ ಇನ್ನೂ ಈ ಕಡೆ ಮನಸ್ಸು ಕನ್ನಡ ತಾಯಿಯ ಬಗ್ಗೆ, ಕನ್ನಡತೆಯ ಬಗ್ಗೆ ಇನ್ನೂ ಮನಸ್ಸು ಆಗಲಿಲ್ಲ. ಇವತ್ತು ಏನು ವೇದಿಕೆಯಲ್ಲಿ ನಮ್ಮ ಸಚಿವರಾದಂಥ ಸಾರಿಗೆ ಸಚಿವರ ಸನ್ಮಾನ್ಯ ಹಿರಿಯ ಸಹೋದರ ಸಮಾನರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಭಾಳ ಸೂಕ್ಷ್ಮವಾಗಿ ಹೇಳಿದರೆ ಕೊಡ್ತೀವಿ ಅಂತೇಳಿ ನಾನು ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಬೇಡಿಕೆ ಮಾಡ್ತಾ ಇದ್ದೇನೆ. ಇವತ್ತು ಗಡಿ ಭಾಗದಲ್ಲಿ ಇರತಕ್ಕಂಥ ಈ ಅತ್ತಿಬೆಲೆಯಲ್ಲಿ ಭಾಳಷ್ಟು ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದೇವೆ ಸಂಘದ ಮುಖೇನ, ಕನ್ನಡ ಜಾಗೃತಿ ವೇದಿಕೆ ಮುಖೇನ. ದಯವಿಟ್ಟು ಇನ್ನಾದರೂ ಶಾಸಕರು ಮನಸ್ಸು ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ ಜಮೀನುಗಳನ್ನ ಹುಡ್ಕೊಳ್ಳೋಂಥ ವ್ಯಕ್ತಿಗಳಲ್ಲ. ಇಡೀ ಸರ್ಕಾರ ನಿಮ್ಮ ಕೈಲಿದೆ. ಮಾನ್ಯ ಶಾಸಕರೇ, RI ನಿಮ್ಮ ಕೈಲಿದ್ದಾರೆ, AC ನಿಮ್ಮ ಕೈಲಿದ್ದಾರೆ, DC ನಮ್ಮ ಕೈಲಿದ್ದಾರೆ, ರೆವಿನ್ಯೂ ಮಿನಿಸ್ಟ್ರಿ ನಿಮ್ಮ ಸರ್ಕಾರ. ದಯವಿಟ್ಟು ಭಾಳ ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಬೇಕು, ಗಂಭೀರವಾಗಿ ಪಡಿಸಬೇಕು. ನಾವು ನಮ್ಮ ಸ್ವಂತಕ್ಕೆ, ನಮ್ಮ ಖಾಸಗಿಗೆ ನಾವು ಕೇಳ್ತಾ ಇಲ್ಲ. ಕನ್ನಡವನ್ನು ಉಳಿಸ್ತಕ್ಕಂಥದ್ದು, ಕನ್ನಡವನ್ನು ಬೆಳೆಸ್ತಕ್ಕಂಥದ್ದು ನಿಮ್ಮದು ಆದವ್ಯ ಕರ್ತವ್ಯ ಆಗಿರೋದ್ರಿಂದ ಇವತ್ತು ಏನು 2026ರಲ್ಲಿ ಭಾಳ ಗಂಭೀರವಾದಂಥ ಬೇಡಿಕೆಯನ್ನು ಇಟ್ಟಿದ್ದೇವೆ. ಆ ಬೇಡಿಕೆಯನ್ನು ನೆರವೇರಿಸಬೇಕಂತ ಕೋರ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಸುಸಂದರ್ಭ ಏನಿದೆ 2026 ಜನವರಿ 1ನೇ ಮಾಸ 2027ರ ಕನ್ನಡ ಭವನ ಉದ್ಘಾಟನೆ ಆಗೋ ರೀತಿಯಲ್ಲಿ ನೀವು ಕಾರ್ಯವನ್ನು ವಹಿಸಬೇಕಂತ ಒಂದನ್ನು ನಾನು ಹೇಳ್ತೇನೆ. ಎರಡನೇದಾಗಿ ಇದೇ ವೇದಿಕೆಯಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ ಗ್ರಾಮಸ್ಥರು ಏನಂತ ಹೇಳಿದ್ರೆ, ಇವತ್ತು ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರು ಏನಿದ್ದಾರೆ, ಅವರು ಭಾಳ ಸರಳ ಜೀವಿಗಳಿದ್ದಾರೆ, ಭಾಳ ಸಜ್ಜನಿಕೆ ವ್ಯಕ್ತಿಗಳಿದ್ದಾರೆ ಮತ್ತು ಭಾಳ ರೈತರ ಮಗರಿದ್ದಾರೆ. ಇವತ್ತು ರೈತರ ಕಷ್ಟ ಕಾರ್ಪಣೆ ಏನಂತ ಗೊತ್ತಿದೆ. ಆ ನಿಟ್ಟಿನಲ್ಲಿ ಬೀದಿ ವ್ಯಾಪಾರಿಗಳು ಏನು ಸಾಲ ಮಾಡಿದ್ದಾರೆ ಆ ಸಾಲನ ಮನ್ನಾ ಮಾಡಬೇಕು. ಆ ಸಾಲ ಮನ್ನಾ ಮಾಡ್ತಕ್ಕಂಥ ಏನು ಯೋಜನೆ ಇದೆ ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಡ್ತಾ ಇದೆ. ಕೇಂದ್ರ ಸರ್ಕಾರ ಅಧೀನದಲ್ಲೇ ಇವತ್ತಿನ ನಮ್ಮ ನೆಚ್ಚಿನ ಜಾತ್ಯತೀತ ಜನತಾದಳ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಮತ್ತು ರಾಮಲಿಂಗಣ್ಣವನವರ ಬಾಂಧವ್ಯ ಭಾಳ ಚೆನ್ನಾಗಿದೆ. ಅದಕ್ಕೆ ಉದಾಹರಣೆ ಏನು, ನಮ್ಮ ರಾಮಲಿಂಗಣ್ಣ ಸಾಹೇಬರು ಒಂದು ಮಾತು ಹೇಳಿದ್ರು, 2400 EV ಬಸ್ಸುಗಳನ್ನು ಕೊಟ್ಟಿದ್ದಾರೆ. ಇದರ ಅರ್ಥ HD ಕುಮಾರಸ್ವಾಮಿ ಅವರು ಏನಿದ್ದಾರೆ, ನಮ್ಮ ಬೃಹತ್ ಕೈಗಾರಿಕೆ ಮತ್ತು ಕಬ್ಬಿಣದ ಗೃಹ ಸಚಿವರೇನಿದ್ದಾರೆ ಅವರು ನಮ್ಮ ರಾಮಲಿಂಗಣ್ಣವರ ಮಾತಿಗೆ ಭಾಳಷ್ಟು ಸ್ಪಂದನೆ ಮಾಡಿದ್ದಾರೆ. ನಾನು ಮನವಿ ಮಾಡ್ಕೊಳ್ತೇನೆ ಸಾರಿಗೆ ಸಚಿವರಿಗೆ, ಅಣ್ಣನವರಿಗೆ, ದಯವಿಟ್ಟು ನೀವು ಅತ್ಯುತ್ತಮವಾದ ಬಾಂಧವ್ಯ ಹೊಂದಿರತಕ್ಕಂಥ ನೀವು ತಕ್ಷಣ ಕುಮಾರಣ್ಣವರ ಮನವೊಲಿಸಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಬೀದಿ ವ್ಯಾಪಾರಿಗಳ ಸಾಲವನ್ನು ಮನ್ನಾ ಮಾಡೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ದಿನ ಅತ್ತಿಬೆಲೆಯ ಹೈಟೆಕ್ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಒಂದು ಅದ್ಧೂರಿ ಕಾರ್ಯಕ್ರಮ. ಇಡೀ ನಮ್ಮ ಆನೇಕಲ್ ತಾಲೂಕಲ್ಲಿ ಅತ್ತಿಬೆಲೆ ಒಂದು ಮಾದರಿಯಾಗಿ ಉಳಿದಿದೆ. ಯಾವುದೇ ಒಂದು ಪಕ್ಷ ಭೇದ ಬಿಟ್ಟು ಎಲ್ಲರೂ ಒಂದು ಕೈ ಜೋಡಿಸಿ ನಮ್ಮ ಅತ್ತಿಬೆಲೆ ಸ್ಥಳೀಯರ ತರಕಾರಿ ಅಂಗಡಿಗಳನ್ನು ಶಿಫ್ಟ್ ಮಾಡಿ ಎಲ್ಲರೂ ಅವ್ರಿಗೆ ಕನ್ವಿನ್ಸ್ ಮಾಡಿ ಎಲ್ಲ ಹೇಳಿ
ಮತ್ತು ಹೈಟೆಕ್ ಬಸ್ ಸ್ಟ್ಯಾಂಡ್ ಬರಬೇಕು ಅಂತ ಎಲ್ಲ ನಮ್ಮ ಅತ್ತಿಬೆಲೆ ಗ್ರಾಮಸ್ಥರ ಎಲ್ಲ ನಾಯಕರು ನಿಂತು ಈ ಕಾರ್ಯಕ್ರಮ ಆಗಿದೆ. ಮತ್ತು ಇದು ಅದೇ ರೀತಿ ಈ ದಿನ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅಣ್ಣವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿ ಶೀಘ್ರದಲ್ಲೇ ಅತ್ತಿಬೆಲೆಯಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ನಿರ್ಮಾಣವನ್ನು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಖಂಡಿತ ಆಗುತ್ತೆ. ನೆಕ್ಸ್ಟ್ 2026 ಮುಗಿಯೋದ್ರೊಳಗಡೆ ಅತ್ತಿಬೆಲೆಯಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗುತ್ತೆ. ಎಲ್ಲ ನಮ್ಮ ಆನೇಕಲ್ ತಾಲೂಕು ನಾಡಿನ ಜನತೆಗೂ ಅತ್ತಿಬೆಲೆ ಜನತೆಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮೊದಲನೇದಾಗಿ ಅತ್ತಿಬೆಲೆ ನಾಯಕರು, ಎಲ್ಲ ಪಕ್ಷದ ನಾಯಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಮಾಜಿ ರೇವಣ್ಣವರಾಗಿರ್ಬೋದು, ಪಟಾಪಟ್ ಶ್ರೀನಿವಾಸ್ ಅವರಾಗಿರ್ಬೋದು, ನನ್ನ ಗುರುಗಳು ಪಟಾಪಟ್ ರವಿಯವರು, ಮಂಜುನಾಥ್ ದೇವರು, ನಮ್ಮ ನಾರಾಯಣಸ್ವಾಮಣ್ಣವರು, ನನ್ನ ಗುರುಗಳು ಬಸವರಾಜರು, ಚೇರ್ಮನ್ ಗಣೇಶ್ ಅವರು, ಇದಕ್ಕೆ ತುಂಬ ಶ್ರಮಪಟ್ಟು ಇಲ್ಲಿರ್ತಕ್ಕಂಥ ಅಂಗಡಿ ಮಳಿಗೆಗಳನ್ನ ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಾವೆಲ್ಲ ಬಂದು ಕೇಳ್ಕೊಂಡಾಗ ಅವರು ಆಯಿತು ನಾವು ಹೋಗ್ತೀರಿ, ನಮಗೆ ಸ್ಥಳ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ನಾವೆಲ್ಲ ನಿಂತು ಸ್ಥಳ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅವರೆಲ್ಲ ಶಿಫ್ಟ್ ಆಗಿದ್ದಾರೆ. ಹಂಗಾಗಿ ಇವತ್ತು ಇದನ್ನು ಉದ್ಘಾಟನೆ ಮಾಡಿದಂಥ ಸಾರಿಗೆ ಸಚಿವರು ರಾಮಲಿಂಗಣ್ಣವರು, ಜನಪ್ರಿಯ ಶಾಸಕರು ಶಿವಣ್ಣವರು, ಅವರೆಲ್ಲರಿಗೂ ಮತ್ತು ಪುರಸಭೆ ಚೀಫ್ ಆಫೀಸರ್ ಮತ್ತು ಆಡಳಿತ ವರ್ಗದವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಇದು ಮೆಟ್ಲಿಂಗ್ ಮಾಡಬೇಕಂದ್ರೆ ಮಾಜಿ ಕೇಂದ್ರ ಸಚಿವರು, ಮಾಜಿ ಆನೇಕಲ್ ತಾಲೂಕು ಶಾಸಕರು ಮತ್ತು ಸಚಿವರು ಆಗಿದ್ದಂಥ ಈ ಸಂದರ್ಭದಲ್ಲಿ ಈ ಉದ್ಘಾಟನೆ ಮಾಡಿದಂಥ ನಾರಾಯಣಸ್ವಾಮಣ್ಣವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇವತ್ತು ಭರವಸೆ ಕೊಟ್ಬಿಟ್ಟು ಹೋಗಿದ್ದಾರೆ ಜನಪ್ರಿಯ ಶಾಸಕರು ಅಣ್ಣ ಶಿವಣ್ಣವರು. ಹೈಟೆಕ್ ಸಿಟಿ ಮಾಡ್ತೀರಿ, ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಮಾಡಲಿ ಅಣ್ಣ. ಈ ಪತ್ರಿಕೆ ಮಾಧ್ಯಮ ಮುಖಾಂತರ ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಾವು ಅತಿ ಶೀಘ್ರದಲ್ಲಿ ಇದನ್ನು ಕ್ರಮ ಜರುಗಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಗಡಿನಾಡು. ಮತ್ತು ಎಲ್ರಿಗೂ ತಿಳಿದಿದ್ದಂತಹ ವಿಷಯ ಏನಂದರೆ ಅತ್ತಿಬೆಲೆ ಬಸ್ ನಿಲ್ದಾಣ ಉದ್ಘಾಟನೆ. ಇದು ಹೊಸ ಬಸ್ ನಿಲ್ದಾಣ ಏನಲ್ಲ, ಇದು ಹಳೆ ಬಸ್ ನಿಲ್ದಾಣನೇ. ಈ ಹಳೆ ಬಸ್ ನಿಲ್ದಾಣದಲ್ಲಿ BMTC ಅವ್ರಿಗೂ ಮತ್ತು ಪುರಸಭೆಯವ್ರಿಗೂ ಕೆಲವು ಗೊಂದಲದಿಂದ BMTC ಬಸ್ ನಿಲ್ದಾಣನ ಇಲ್ಲಿ ಮಾಡಬಾರ್ದು ಅಂತೇಳಿ ಶಿಫ್ಟ್ ಮಾಡಿಬಿಟ್ಟಿದ್ರು. ಈ ಜಾಗದಲ್ಲಿ ತರಕಾರಿ ಮಾರ್ಕೆಟ್ನ ತಗೊಂಬಂದು ಇಟ್ಟಿದ್ರು. ಈ ಜಾಗದಲ್ಲಿ ಕೆಲವರು ಬೇರೆ ಕಡೆಯವ್ರು ಬಂದು ಸ್ವಲ್ಪ ಬೇಳೆ ಬೇಯಿಸ್ಕೊಂಡಂಗೆ ನೋಡಿದ್ರು. ಅತ್ತಿಬೆಲೆಯಲ್ಲಿ ಒಗ್ಗಟ್ಟಿನ ಕೆಲವ್ರಿಗೆ ಗೊತ್ತಿಲ್ಲ. ಅತ್ತಿಬೆಲೆಯಲ್ಲಿ ಪಕ್ಷ ಭೇದ ಅನ್ನೋದಿಲ್ಲ ಮೊದಲು. ಎರಡನೇದು ಜಾತಿ ಭೇದ ಅನ್ನೋದಿಲ್ಲ. ಅತ್ತಿಬೆಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಒಂದು ಇತಿಹಾಸ ಇದೆ ಅತ್ತಿಬೆಲೆಗೆ. ಯಾವುದೇ ದೊಡ್ಡ ಕಾರ್ಯಕ್ರಮ ಆದ್ರೂ ಅತ್ತಿಬೆಲೆಯಲ್ಲಿ ಎಲ್ಲರೂ ಏನು ನಮ್ಮ ಅತ್ತಿಬೆಲೆಯ ದೊಡ್ಡ ದೊಡ್ಡ ಲೀಡ್ರ್ಗಳಿದ್ದಾರೆ, ಯಾವುದೇ ಪಕ್ಷ ಆಗಿರ್ಬೋದು, ಎಲ್ಲರೂ ಜಾತಿ ಭೇದ ಪಕ್ಷ ಭೇದ ಎಲ್ಲ ಮರೆತು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಇವತ್ತು ಆ ಒಗ್ಗಟ್ಟಿನ ಕೆಲಸನೇ ಇವತ್ತು ಅತ್ತಿಬೆಲೆ ಉದ್ಘಾಟನೆ. ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಮತ್ತು ನಮ್ಮ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅಣ್ಣವ್ರು ಬಂದು ಇವತ್ತೊಂದು ಘೋಷಣೆ ಕೊಟ್ಟಿದ್ದಾರೆ. ಏನಂದರೆ ಅತ್ತಿಬೆಲೆ ಬಸ್ ನಿಲ್ದಾಣವನ್ನು ಏನಿದೆ ಈಗ ನಿಲ್ದಾಣವನ್ನು ಹೈಟೆಕ್ ಬಸ್ ಸ್ಟಾಪ್ ಮಾಡೋದಾಗಿ ಅನುದಾನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಅತ್ತಿಬೆಲೆ ಹಿರಿಯರಿಗೂ ಹಾಗೂ ಇಲ್ಲಿ ಅಂಗಡಿ ಇಟ್ಟಿರ್ತಕ್ಕಂಥ ತರಕಾರಿ ಮಾರ್ಕೆಟ್ ನಮ್ಮ ಹಿರಿಯರು ಹಾಗೂ ನಮ್ಮ ಅತ್ತಿಬೆಲೆಯ ಎಲ್ರಿಗೂ ಮಾತಿಗೆ ಒಂದು ಹೋಗ್ಕೊಟ್ಟು ಅವರು ಹಳೆಯ ಮಾರ್ಕೆಟ್ಗೆ ಹೋಗಿರೋದಕ್ಕೆ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಆಮೇಲೆ ಈ ಮಾರ್ಕೆಟನ್ನು ಶಿಫ್ಟ್ ಮಾಡೋದಕ್ಕೋಸ್ಕರ, ಈ ಬಸ್ ಸ್ಟಾಪನ್ನು ಉದ್ಘಾಟನೆ ಮಾಡೋದಕ್ಕೋಸ್ಕರ ಅತ್ತಿಬೆಲೆ ಏನು ಪ್ರಮುಖ ಲೀಡರ್ಗಳಿದ್ದಾರೆ ಅವರೆಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಅತ್ತಿಬೆಲೆ ಬಸ್ ನಿಲ್ದಾಣ ಸುಮಾರು 3ನೇ ಬಾರಿಗೆ ಉದ್ಘಾಟನೆ ಆಗ್ತಾಯಿದೆ. ಈ ಹಿಂದೆ 2 ಬಾರಿ ಉದ್ಘಾಟನೆ ಆಗಿತ್ತು ಬಸ್ ನಿಲ್ದಾಣ ಅಂತೇಳಿ. ಕಾರಣಾಂತರಗಳಿಂದ ಹಲವಾರು ಸಮಸ್ಯೆಗಳಿಂದ ಇಲ್ಲಿ ವ್ಯತ್ಯಾಸ ಆಗಿ ತಿರುಗಿ ಕೂಡ ಬಸ್ ನಿಲ್ದಾಣ ಉದ್ಘಾಟನೆ ಮಾಡುವಂಥ ಸಂದರ್ಭ ಬಂದಿದೆ. ಇವತ್ತು ಬಹಳ ಚೆನ್ನಾಗಿದೆ ಇದು ಬಸ್ ನಿಲ್ದಾಣ. ಆದರೆ ಇಡೀ ಆನೇಕಲ್ ತಾಲೂಕಲ್ಲಿ ಗ್ರಾಮ ಪಂಚಾಯಿತಿ ಸ್ವಾಧೀನದಲ್ಲಿರ್ತಕ್ಕಂಥ ಅಥವಾ ಪುರಸಭೆ ಸ್ವಾಧೀನದಲ್ಲಿರ್ತಕ್ಕಂಥ ಬಸ್ ನಿಲ್ದಾಣ ಎಲ್ಲೂ ಇಲ್ಲ. ಆನೇಕಲ್ಲಲ್ಲಿ ಇರ್ತಕ್ಕಂಥದ್ದು KSRTC ಬಸ್ ನಿಲ್ದಾಣ, ಅದು ಪ್ರಾಪರ್ಟಿನೇ ಅವ್ರದ್ದು. ನೀವು ಚಂದಾಪುರ ಆಗ್ಬೋದು, ಹೆಬ್ಬಗೋಡೆ ಆಗ್ಬೋದು, ಸರ್ಜಾಪುರ ಆಗ್ಬೋದು, ಸರ್ಜಾಪುರದಲ್ಲಿ ಕೂಡ ಗ್ರಾಮ ಪಂಚಾಯಿತಿದಲ್ಲ. ಹಾಗಾಗಿ ಇಡೀ ಆನೇಕಲ್ ತಾಲೂಕಲ್ಲಿ ಎಲ್ಲಾದ್ರೂ ಒಂದು ಒಳ್ಳೆಯ ಜಾಗ ಬಸ್ ನಿಲ್ದಾಣಕ್ಕೆ ಗ್ರಾಮ ಪಂಚಾಯಿತಿ ಅಥವಾ ಪುರಸಭೆ ಸ್ವಾಧೀನದಲ್ಲಿರ್ತಕ್ಕಂಥದ್ದು ಯಾವುದನ್ನ ಇದ್ದರೆ ಅದು ಅತ್ತಿಬೆಲೆಯಲ್ಲಿ ಮಾತ್ರ. ಇಷ್ಟೆಲ್ಲ ಚೆನ್ನಾಗಿರ್ತಕ್ಕಂಥ ಪುರಸಭೆ ಬಸ್ ನಿಲ್ದಾಣ ಇವತ್ತು ಆಗೋದಕ್ಕೆ ಇದ್ರ ಹಿಂದೆ ಇರ್ತಕ್ಕಂಥ ಶ್ರಮವನ್ನು ಕೂಡ ನಾವು ಇವತ್ತು ಗುರುತು ಮಾಡಬೇಕಾದಂಥ ಅಗತ್ಯ ಇದೆ. ಇವತ್ತು ಮೊದಲಿಗೆ ಮೂಲವಾಗಿ ಇದು ಬಸ್ ನಿಲ್ದಾಣ ಅಲ್ಲ, ಇದು ಇಲ್ಲಿ ಒಂದು ಹಳೆ ಕೋಟೆ ಥರ ಇತ್ತು, ಕಟ್ಟಡ ಇತ್ತು. ಎಲ್ಲೋ ಬೇರೆ
ಆ ರಾಜರುಗಳು ಈ ತಮಿಳ್ನಾಡು ಕಡೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಕುದುರೆಗಳನ್ನ ಕಟ್ಟಾಕ್ತಾ ಇದ್ರು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅಷ್ಟೊಂದು ವಿಶಾಲವಾದ ಜಾಗ ಇದು, ಎಲ್ಲ ಕಲ್ಲು ಕಟ್ಟಡ ಇತ್ತು. ಅದಾದ ಕಾಲಾನಂತರದಲ್ಲಿ ಇದು ಪೊಲೀಸ್ ಸ್ಟೇಷನ್ ಆಯಿತು. ಆಮೇಲೆ ಒಂದು ಸುಶ್ರುತ ನರ್ಸಿಂಗ್ ಹೋಮ್ ಅಂತೇಳಿತ್ತು. ಆ ನರ್ಸಿಂಗ್ ಹೋಮ್ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಗ್ರಾಮ ಪಂಚಾಯಿತಿ ಸ್ವಾಧೀನಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಆವಾಗ BJP ಬೆಂಬಲಿತ ಅಧ್ಯಕ್ಷರು ಶ್ಯಾಮ್ ಸುಂದರ್ ಅವರು, ನಮ್ಮ ಶ್ರೀನಿವಾಸ್ ಪಟಾಪಟ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದರು. ಆಮೇಲೆ ಗೋವಿಂದರಾಜ್ ಅವರು ಇದ್ದರು, ವರದರಾಜ್ ಅವರು ಇದ್ದರು. ಆಗ ಸುಮಾರು 98-99 ಅನ್ನಿಸ್ತದೆ, ನನಗೆ ಸ್ಪಷ್ಟವಾಗಿ ಜ್ಞಾಪಕ ಇದೆ. ಈ ಸುಶ್ರುತ ನರ್ಸಿಂಗ್ ಹೋಮ್ನ JCBಗಳಲ್ಲಿ ಪುರಸಭೆಯಿಂದ ಹೊಡಿಬೇಕಾದ್ರೆ ಭಾಳ ಅಡೆತಡೆ ಆಯಿತು, ಬಹಳ ಅಡ್ಡಿ ಆತಂಕಗಳಾಯಿತು. ಆವಾಗ ಅದನ್ನು ನಿಂತ್ಕೊಂಡು ನಿವಾರಣೆ ಮಾಡಿದ್ದೆ ಪಟಾಪಟ್ ಶ್ರೀನಿವಾಸ್ ಅವರು. ನಾನು ಆವಾಗ 98-99 ಆವಾಗ ನಾನು ನೋಡಿದ್ದೀನಿ. ಆಮೇಲೆ ವರದರಾಜ್ ಅವರು ಅವ್ರ ಜೊತೆಯಲ್ಲಿದ್ದರು. ಆಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಜೊತೆಯಲ್ಲಿ ಒಂದಷ್ಟು ಜನ ಇದ್ದರು. ಅಂದರೆ ಅಷ್ಟೆಲ್ಲ ಭಾಳಷ್ಟು ಸಮಸ್ಯೆಗಳಿದ್ದರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡಿ ಆ ಕಟ್ಟಡವನ್ನು ಕೆಡವಿ ಒಂದು ಸುಂದರವಾದ ಬಸ್ ನಿಲ್ದಾಣ ಮಾಡೋದಕ್ಕೆ ಮೊದಲಿಗೆ ಇದನ್ನು ಪ್ರಾರಂಭ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಗ್ರಾಮ ಪಂಚಾಯಿತಿ ಅಸ್ತಿತ್ವದಲ್ಲಿ ಇದ್ದಂಥ ಆಡಳಿತ ಮಂಡಳಿ ಇದ್ದಂಥ ಸಂದರ್ಭದಲ್ಲಿ. ಕಾಲಾನಂತರದಲ್ಲಿ ಇದಕ್ಕೆ ಒಂದು ನಮ್ಮ ಗಣೇಶ್ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಒಂದು ಒಳ್ಳೆ ಸಿಮೆಂಟ್ ಇದನ್ನು ಹಾಕ್ಕೊಟ್ರು, ಹಾಸಿಗೆನ ಹಾಕ್ಕೊಟ್ರು. ಆ ನಂತರದ ದಿನಗಳಲ್ಲಿ ಬಂದಂಥ ಎಲ್ಲ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗಳು ಕೂಡ ಇದಕ್ಕೆ ಶ್ರಮ ವಹಿಸಿದ್ದಾವೆ. ಇವತ್ತು ಈ ಒಂದು ಬೀದಿ ಬದಿ ವ್ಯಾಪಾರಿಗಳಲ್ಲೇನು ಅಂಗಡಿಗಳನ್ನ ಇಟ್ಕೊಂಡಿದ್ರು ಅವ್ರನ್ನ ತೆರವು ಮಾಡಿಸೋದಕ್ಕೂ ಕೂಡ ಈ ಹಿಂದೆ ಯಾರೆಲ್ಲ ಶ್ರಮ ಮಾಡಿದ್ರು ಅವರೇ ತಿರುಗಿ ರಿಟರ್ನ್ ಬರಬೇಕಾಯಿತು. ಇದನ್ನು ತೆರವು ಮಾಡಿಸೋದಕ್ಕೆ, ಅವ್ರನ್ನ ಮನವೊಲಿಸೋದಕ್ಕೆ ಈ ಕಾರ್ಯದಲ್ಲಿ ಎಲ್ಲ ಪಕ್ಷಾತೀತವಾಗಿ, ಒಂದೇ ಪಕ್ಷ ಅಂತೇನಿಲ್ಲ, BJP ದಳ ಕಾಂಗ್ರೆಸ್ ಅಂತೇನಿಲ್ಲ, ಊರಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಇದರಲ್ಲಿ ಕೈ ಜೋಡಿಸಿದ್ದಾರೆ. ಪ್ರಮುಖವಾಗಿ ನಮ್ಮ ಮಂಜುನಾಥ್ ದೇವ್ ಅವರು ನನ್ನ ಸ್ನೇಹಿತರು, ಆಮೇಲೆ ಪಟಾಪಟ್ ರವಿ ಅವರು, ಮತ್ತು ಮಾಜಿ ರವಿ ಅವರು, SLV ಮುರಳಿ ಅವರು, ಚಿನ್ನು ಅವರು, ಹೆಸರುಗಳು ಹೇಳ್ತಾ ಹೋದರೆ ಭಾಳಷ್ಟು ಜನ ಇದ್ದಾರೆ. ಗೋವಿಂದರಾಜ್ ಅವರು ಎಲ್ಲರೂ ಕೂಡ ಇದನ್ನು ಕೈ ಜೋಡಿಸಿದ್ದಾರೆ. ಎಲ್ಲರ ಒಂದು ಬೆಂಬಲದಿಂದ ಇವತ್ತು ಒಂದು ಒಳ್ಳೆ, ವಿಶೇಷವಾಗಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಅತಿ ಬೆಲೆಗೆ ಒಂದು ಒಳ್ಳೆ ಬಸ್ ನಿಲ್ದಾಣ ಆಗಬೇಕು ಅಂತ ಹೇಳಿದಕ್ಕೆ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಈ ಶ್ರೇಯ, ಈ ಒಂದು ಒಳ್ಳೆ ಬಸ್ ನಿಲ್ದಾಣ ಏನು ಈಗ ಆಗಬೇಕು ಅನ್ನೋ ಒಂದು ಪ್ರಾರಂಭ ಆಗ್ತಾ ಇದೆ. ಇದರ ಎಲ್ಲರೂ ಶ್ರೇಯವನ್ನು ಇಲ್ಲಿ ಎಲ್ಲರಿಗೂ ಸಿಗಬೇಕು. ಅವರೆಲ್ಲರ ಪರಿಶ್ರಮ ಇದೆ. ಹಾಗಾಗಿ ಇದೇ ತಾಲೂಕಿನವರು ನಮ್ಮ ಸಾರಿಗೆ ಸಚಿವರು ಆಗಿದ್ದಾರೆ. ಅವರು ನಮ್ಮ ತಾಲೂಕಲ್ಲೇ ಹೆಚ್ಚು ಸಂಪರ್ಕವನ್ನು ಹೊಂದಿದ್ದಾರೆ. ಹಾಗಾಗಿ ಅವರು ಒಂದು ಸುಸಜ್ಜಿತವಾದಂಥ ಒಂದು ಮಲ್ಟಿಪರ್ಪಸ್ ಬಿಲ್ಡಿಂಗನ್ನು, ಬಸ್ ನಿಲ್ದಾಣವನ್ನು ಶಾಂತಿನಗರ BTM ಲೇಔಟಲ್ಲಿ ಕಟ್ಟಿದ್ದಾರೆ. ಆ ರೀತಿ ಒಂದು ಬಸ್ ನಿಲ್ದಾಣವನ್ನು ಮಾಡಬೇಕನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಭರವಸೆ ಇನ್ನು ಬರೋ ವರ್ಷ 2027 ಇಂಥ ವರ್ಷಕ್ಕೆ ಅವರೇ ಬಂದು ಉದ್ಘಾಟನೆ ಮಾಡುವಂಥ ಆಗಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಮತ್ತು ನಮ್ಮ ಶಾಸಕರು ಏನು ಹೇಳಿದ್ದಾರೆ ಈ ಬಸ್ ನಿಲ್ದಾಣವನ್ನು ಅವರು ಅದನ್ನು ಉಳಿಸ್ಕೋಬೇಕು ಅಂತ ಹೇಳ್ತಾ ಈ ಒಂದು ಕೆಲಸಕ್ಕೆ ಯಾರೆಲ್ಲ ಶ್ರಮ ಹಾಕಿದ್ರು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ.